ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ಆಕ್ರೋಶ, ಪ್ರತಿಭಟನೆ, ಧರಣಿ, ಇದೆಲ್ಲದರ ಜೊತೆಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಪ್ರತಿಪಕ್ಷಗಳು ಸೇರಿದ ಹಾಗೆ ಸಿಜೆಪಿಯ ಬೇಡಿಕೆಗಳೇನು, ಇದೆಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡಬೇಕಾಗತ್ತೆ. ಒಂದೊಂದೇ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಟ್ಟಿಗಿನ ಪ್ರತಿಭಟನೆ ದೆಹಲಿಯಲ್ಲಿ ಆರಂಭ ಆಗುತ್ತೆ. ಲಕ್ಷಾಂತರ ವಿದ್ಯಾರ್ಥಿಗಳು ಆ ನಂತರ ಸೇರ್ಕೊಳ್ತಾರೆ, ತಮ್ಮದೇ ಆದಂತಹ ಬೇಡಿಕೆಯನ್ನ ಮುಂದಿಡ್ತಾರೆ. ಆ ನಂತರ ಯಾವಾಗ ವಿದ್ಯಾರ್ಥಿಗಳ ಸಮೂಹ ಆಕ್ರೋಶ ಜಾಸ್ತಿ ಆಯಿತು, ಆ ನಂತರ ಯಾವುದೋ ಕಿಡಿಗೇಡಿಗಳ ಕೃತ್ಯಕ್ಕೋ ಯಾವುದೋ ಕಾರಣಕ್ಕೋ ಅಲ್ಲಿ ಲಾಠಿ ಪ್ರಹಾರ ಆಗತ್ತೆ. ಆಗ ಇನ್ನೂ ಕೂಡ ಜನಾಕ್ರೋಶ, ವಿದ್ಯಾರ್ಥಿಗಳ ಆಕ್ರೋಶ ಅನ್ನೋದು ಹೆಚ್ಚಾಗತ್ತೆ. ಪರಿಸ್ಥಿತಿಯನ್ನು ಅರಿತಂತಹ ಕೇಂದ್ರ ಸರ್ಕಾರ ಕಡೆಗೂ ಆ ಮೌನವ್ರತವನ್ನ ಪಕ್ಕಕ್ಕಿಟ್ಟು ಉತ್ತರವನ್ನ ಕೊಟ್ಟಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಆ ವಿದ್ಯಾರ್ಥಿ ಸಮೂಹ ಒಪ್ಕೊಳ್ತಿದ್ಯಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ರೈಟ್, ಈಗಾಗಲೇ ನ್ಯಾಯಾಲಯವನ್ನು ತೆರೆಯುವಂಥ ನಿಟ್ಟಿನಲ್ಲಿ, ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ತಪ್ಪಿತಸ್ಥರು ಅಂತ ಯಾರಿದ್ದಾರೆ ಅವರಿಗೆ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ದಂಡ ಅನ್ನುವಂಥ ನಿಯಮವನ್ನು ಕೂಡ ತರೋದಕ್ಕೆ ಹೊರಟಿರೋದ್ರಿಂದಾಗಿ ಇಂತಹ ಒಂದು ಕಠಿಣ ನಿಯಮಗಳನ್ನು ವಿದ್ಯಾರ್ಥಿ ಸಮೂಹ ಅಥವಾ ಪ್ರತಿಭಟನಾ ನಿರತರು ಒಪ್ಕೊಳ್ತಾರ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಅವರ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾಗಾಗಿ ಇವತ್ತಿನ ಜಿ ಸಂವಾದದಲ್ಲಿ ಈ ಎಲ್ಲ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದ ಹೋರಾಟ ಕೇವಲ ಜಂತರ್ ಮಂತರ್ಗಷ್ಟೇ ಸೀಮಿತ ಆಗಿಲ್ಲ. ಹೌದು, ದೇಶದಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ಯಾಕಂದರೆ ಇದ್ಯಾವುದು ರಾಜಕಾರಣಿಗಳ ಹೋರಾಟ ಅಲ್ಲವೇ ಅಲ್ಲ, ಇದು ವಿದ್ಯಾರ್ಥಿಗಳ ಹೋರಾಟ. ವಿದ್ಯಾರ್ಥಿಗಳೇನಾದರೂ ಸಿಡಿದೆದ್ರು ಅಂದರೆ ಅದು ದೇಶಕ್ಕೆ ದೇಶವೇ 10 ಕಡೆ ತಿರುಗಿ ನೋಡೋ ಹಂಗೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಮುಖ್ಯವಾಗಿ ಒಂದು ವಿದ್ಯಾರ್ಥಿಗಳ ಸಮೂಹ ನಡೆಸ್ತಾ ಇರುವಂತಹ ಹೋರಾಟ ಒಂದು ಕಡೆ ಆದರೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಅದಕ್ಕೆ ಹಲವಾರು ಪಕ್ಷಗಳು ಸಾಥ್ ಕೊಟ್ಟಿದ್ದಾವೆ. ಇದು ರಾಜಕೀಯ ರೂಪವನ್ನು ಕೂಡ ಪಡ್ಕೊಂಡಿದೆ. ಬಟ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಬೇಡಿಕೆಗಳನ್ನಿಟ್ಟು ಆಕ್ರೋಶಗಳು ವ್ಯಕ್ತ ಆಗಬೇಕು, ಅದಕ್ಕೆ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡಬೇಕು. ಆದರೆ ಈಗ ಪರಿಸ್ಥಿತಿ ಹೆಂಗೆ ಬದಲಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಬಿಜೆಪಿ ವರ್ಸಸ್ ಸಿಜೆಪಿ, ಈ ರೀತಿಯ ಒಂದು ಪರಿವರ್ತನೆ ಆಗಿರೋದ್ರಿಂದಾಗಿ ಈ ಪ್ರತಿಭಟನೆಯ ದಿಕ್ಕೇನಾದರೂ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಂದ್ ಕಡೆ ನೀವು ಗಮನಿಸ್ತಾ ಇದ್ದೀರಿ, ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಸೋನಂ ವಾಂಗ್ಚುಕ್ ಹೋರಾಟವನ್ನ ಮಾಡ್ತಾ ಇದ್ರು, ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಅವರೀಗ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದಿಂದ ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ಸಂಸತ್ನಲ್ಲೇ ಚರ್ಚೆ ಆಗುತ್ತೆ ಅನ್ನುವಂಥ ಭರವಸೆಯನ್ನ ಸಿಕ್ಕ ಹಿನ್ನೆಲೆಯಲ್ಲಿ ಒಂದು ನ್ಯಾಯ ಸಿಗಬಹುದು ಅನ್ನುವಂಥ ಭರವಸೆ ಸೋನಂ ವಾಂಗ್ಚುಕ್ಗೆ ಬಂದಿದೆ ಅನ್ನೋದಾದ್ರೆ, ಪ್ರತಿಭಟನಾ ನಿರತರಿಗೆ ಯಾಕೆ ಬಂದಿಲ್ಲ? ಪ್ರತಿಭಟನಾ ನಿರತರು ಇಟ್ಟಂತಹ ಬೇಡಿಕೆ ಆದ್ರೂ ಏನು? ಆ ಬೇಡಿಕೆ ಈಡೇರೋವರೆಗೂ ಈ ಪ್ರತಿಭಟನೆ ನಿಲ್ಲೋದಿಲ್ಲ ಅನ್ನುವಂಥ ಸಂದೇಶವನ್ನೇನಾದರೂ ರವಾನೆ ಮಾಡ್ತಾ ಇದ್ದಾರಾ? ಯಾಕೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಬಿಜೆಪಿ ಸೇರಿದ ಹಾಗೆ ಬಿಜೆಪಿಯ ಮಿತ್ರ ಪಕ್ಷಗಳು ಜೊತೆಗೆ ಹಲವು ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು ರಾಜೀನಾಮೆ ತಗೊಂಡು ಏನು ಮಾಡ್ತೀರಿ? ನಿಮಗೆ ಪರಿಸ್ಥಿತಿ ಬದಲಾಗಬೇಕು, ಪರೀಕ್ಷೆಗಳಲ್ಲಿ ಅಕ್ರಮ ಆಗಬಾರ್ದು ತಾನೇ, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನು ತಗೊಳುತ್ತೆ. ನೀವು ರಾಜೀನಾಮೆ ತಗೊಳ್ಳೋದ್ರಿಂದ ಏನು ಸಾಧನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನಾವು ಅದಕ್ಕೂ ಕೂಡ ಉತ್ತರವನ್ನು ಪಡ್ಕೊಳ್ಬೇಕಾಗಿದೆ. ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है. और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का
एक वर्ष बर्बाद न हो, तत्काल परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया। और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही हैं। लेकिन हम वहां पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए विभागों को निर्देश दिए थे। आज विभागों ने लगातार मेहनत करके देर रात मुझे मुसद्दा भी दे दिया। फास्ट ट्रैक कोर्ट और ये समझाना चाहता हूं पैलेट गन कब लगी है। पैलेट गन तब लगी है जब मेरे भाई हिंदुस्तान का तिरंगा लिए ऐसे पीसफुल प्रोटेस्ट कर रहे थे। सरकार ने कहा है कि कोई पैलेट गन यूज नहीं हुई। कहा है ना, ये देखिए, ये है पैलेट गन। थोड़ा घूम दो। इसको कहते हैं पैलेट गन। इसको कहते हैं पैलेट गन। ठीक है। और इनकी आंख डैमेज हो गई है। इनकी आंख से इनको दिखाई नहीं दे रहा है। तो ये हमारे फ्यूचर है हिंदुस्तान के। ऐसे हजारों युवाओं पर पैलेट गन चलाई गई है, लाठी चलाई गई है, मारा गया है, पीटा गया है। और ये क्या कर रहे हैं? पीसफुल प्रोटेस्ट कर रहे हैं। क्यों कर रहे हैं? इनका पेपर लीक हुआ है। इन्होंने पुलिस का एग्जाम किया, मेहनत की, सालों मेहनत की, और फिर एक दिन इनको बताया गया कि भैया पेपर लीक हो गया है, आपके पास 60-70 लाख रुपए नहीं है, जिसके पास है वो पेपर। अगर मैं कुछ कमेंट करूं तो अच्छा नहीं। अगर उनको कुछ बोलना है, मोदी जी सदन में आए और अपनी बात रखे, तभी मालूम होता है कि वो क्या कर रहे और अंदरूनी क्या हो रहा है, ये हमको मालूम। ನೀವು ಕಳೆದ 4 ವರ್ಷಗಳಿಂದ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಪದಚ್ಯುತ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಪ್ರಯತ್ನ ಮಾಡುತ್ತೆ ಅನ್ನೋದಕ್ಕೆ ಅಮೆರಿಕನ್ ಡೀಪ್ ಸ್ಟೇಟ್ ಬಗ್ಗೆ ನೀವು ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇದ್ರು, ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಆಡಳಿತ, ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಇದ್ರು. ಅಮೆರಿಕದ ನೇವಲ್ ಬೇಸಿಗೆ ಅಲ್ಲಿ ಅವರ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಶೇಖ್ ಹಸೀನಾ ಭಾರತಕ್ಕೆ ಫ್ರೆಂಡ್ಲಿ ಆಗಿದ್ರು. ಅವರು ಪದಚ್ಯುತಗೊಳಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಚಿತಾವಣೆ ಕೊಟ್ಟರು, ಬೀದಿಗಿಳಿದ್ರು, ಎಲ್ಲಾ ಕಡೆ ಸುಟ್ಟು ಹಾಕಿದ್ರು. ಹೋಗಿ ಮೊಹಮ್ಮದ್ ಯೂನಸ್ ಅಂತ ಯಾವ್ದೋ ಬ್ಯಾಂಕ್ ನ ಗ್ರಾಮೀಣ ಬ್ಯಾಂಕ್ ಮಾಡ್ಕೊಂಡು ಬಿದ್ದಂತ ವ್ಯಕ್ತಿನ ತಗೊಂಡ್ಬಂದು ಇವತ್ತು ದೇಶದ ಪ್ರಧಾನಿ ಮಾಡಿ ಒಬ್ಬ ಕೈಗೊಂಬೆ ಇಟ್ಕೊಂಡು ಬಾಂಗ್ಲಾದೇಶವನ್ನ ಕಬ್ಜಾ ಮಾಡ್ಕೊಂಡ್ರು. ಅದೇ ರೀತಿಯಲ್ಲಿ ಶ್ರೀಲಂಕಾದಲ್ಲಿ ಮಹೀಂದ್ರ ರಾಜಪಕ್ಷ ಇದ್ರು, ಅಲ್ಲೂ ಕೂಡ ಬೊಬ್ಬೆ ಇಳಿಸಿ ಅಲ್ಲೂ ಕೂಡ ಅವರು ಪದಚ್ಯುತಗೊಳಿಸಿದ್ರು. ಇವತ್ತು ಅವ್ರ ನೇವಲ್ ಬೇಸ್ ಅಲ್ಲಿ ಆಗ್ತದೆ. ಹಾಗೆ ನೇಪಾಳದಲ್ಲೂ ಕೂಡ ಇದ್ದಕ್ಕಿದ್ದಂಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು, ಅಲ್ಲೂ ಕೂಡ ಸರ್ಕಾರ ಬದಲಾಯಿತು. ಇವಾಗ ಭಾರತದ ನೆರವರಿನಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳನ್ನು ಕೂಡ ಅವರ ಹತೋಟಿ ತೆಗೆದುಕೊಂಡಿದ್ದಾರೆ. ಈಗ ಭಾರತ ಹೊಡಿಬೇಕು, ಯಾಕೆಂದ್ರೆ ಮೋದಿ ಯಾರಿಗೂ ಕೇರ್ ಮಾಡಲ್ಲ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಅಂತ ವಿಚಾರ ಬಂತು ಅಂತಂದಾಗ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಎಪಿ ವಕ್ತಾರರಾಗಿರುವಂತಹ ಇರ್ಷಾದ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಚಾಂದ್ ಪಾಷಾ ಅವರಿದ್ದಾರೆ, ನಮಸ್ಕಾರ. ಬಿಜೆಪಿ ವಕ್ತಾರರು ದಿಲೀಪ್ ಅವರಿದ್ದಾರೆ, ನಮಸ್ಕಾರ. ನಮ್ಮ ಜೊತೆ ಝೂಮ್ನಿಂದ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿರುವಂತಹ ಸುಭಾಷ್ ಹುಗಾರ್ ಅವರಿದ್ದಾರೆ. ಸರ್, ನಮಸ್ಕಾರ.
ಇನ್ನು ಖಾಸಗಿ ಉದ್ಯೋಗಿ ಆಗಿರುವಂತಹ ದಿವ್ಯಶ್ರೀ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತಾಡ್ತೀನಿ ನಾನು ದಿವ್ಯಶ್ರೀ. ಇರ್ಷಾದ್ ಅವರೇ, ನೀವು ಹೇಳಬೇಕು. ಓಕೆ. ಕೇಂದ್ರ ಒಂದು ಭರವಸೆಯನ್ನು ಕೊಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕಠಿಣ ಕಾನೂನನ್ನು ತರ್ತೀವಿ, ವಿದ್ಯಾರ್ಥಿಗಳ ತಂಟೆ ಹೋದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರೋದ್ರಿಂದಾಗಿ ಆ ಒಂದು ಭರವಸೆಯನ್ನು ನೀವು ಒಪ್ಕೊಳ್ತೀರಾ? ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಮೇಡಮ್. ಏನಕ್ಕಂದ್ರೆ 12 ವರ್ಷದಿಂದ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಭರವಸೆಗಳೆಲ್ಲ ಯಾವುದು ಇನ್ನೂ ಈಡೇರಿಸಿಲ್ಲ. ಅವ್ರ ಭರವಸೆಗಳು ಬರೀ ಭರವಸೆಗಳೇ ಆಗಿರುತ್ತೆ. 2024ರಲ್ಲಿ ಪೇಪರ್ ಲೀಕ್ ಆಗಿ ಇದೇ ಬಿಜೆಪಿ ಸರ್ಕಾರ, ಇದೇ ಪ್ರೈಮ್ ಮಿನಿಸ್ಟ್ರು, ಇದೇ ಎಜುಕೇಶನ್ ಮಿನಿಸ್ಟ್ರು ಒಂದು 4 ಜನಕ್ಕೆ ಅರೆಸ್ಟ್ ಮಾಡಿದ್ರು. 3 ತಿಂಗಳಿಗೆ ಒಂದ್ಸತಿ ಅಟ್ಲೀಸ್ಟ್ CBI ಅವರು ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕಾಗಿಲ್ಲ, ಅವ್ರು ಬೇಲ್ ತಗೊಂಡು ಆಚೆ ಬಂದ್ರು. ಅಂತ ಸರ್ಕಾರಕ್ಕೆ ಯಾವ ತರ ಜನ ನಂಬೋದು? ಯಾವುದೇ ಕಾರಣಕ್ಕೆ ನಂಬಕ್ಕೆ ಆಗಲ್ಲ. ನಾವು ಏನ್ 3 ಬೇಡಿಕೆಗಳು ಇಕ್ಕಿದೀವಿ, ಆ 3 ಬೇಡಿಕೆಗಳು ಇದು ಆಗ್ಲೇಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಒಪ್ಪಕ್ಕೆ ರೆಡಿನೇ ಇಲ್ಲ. ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಳ್ಳೇಬೇಕು. ಏನಕ್ಕಂದ್ರೆ ಅಂತ ನಾಲಾಯಕ್ಕೂ ಎಜುಕೇಶನ್ ಮಿನಿಸ್ಟರ್ ಬೇಕಾಗೇ ಇಲ್ಲ. ಒಂದು ಪೇಪರ್ಗೋಸ್ಕರ ಕೇಳ್ತಾ ಇಲ್ಲ. ಒಂದ್ ಪೇಪರ್ ಕೇಳ್ತಾ ಇದ್ರೆ ಜನನು ಉಗಿತಾರೆ ನಮ್ಗೆ, ಏನ್ರಿ ಒಂದ್ ಪೇಪರ್ ಲೀಕ್ ಆಗಿದ ತಕ್ಷಣ ಕೇಳ್ತೀರಾ ಅಂದ್ರ. ಕಳೆದ 10 ವರ್ಷದಲ್ಲಿ 150ಕ್ಕಿಂತ ಜಾಸ್ತಿ ಪೇಪರ್ ಲೀಕ್ ಆಗಿದೆ. ಎವರೇಜ್ ತಗೊಂಡ್ರೆ ಒಂದೊಂದ್ ತಿಂಗಳಿಗೆ ಒಂದೊಂದ್ ಪೇಪರ್ ಭಾರತದಲ್ಲಿ. ಏನ್ ನಡೀತಾ ಇದೆ ಇಲ್ಲಿ? ಯಾರು ಹೇಳೋರು ಕೇಳೋರು ಇಲ್ಲ. ನಾ ಪ್ರಜಾಪ್ರಭುತ್ವ ಬರೀ ಮಾತಲ್ಲಿ ಇದ್ರೆ ಸಾಕಿಲ್ಲ ಮೇಡಮ್, ತೋರಿಸ್ಬೇಕು. ದೇಶದ ನೀಟ್ ವಿಷಯದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ AAP ಮಾತಾಡ್ತಿರೋದ್ರಿಂದಾಗಿ ಕರ್ನಾಟಕದ KPSC ವಿಷಯದಲ್ಲೂ ಇಷ್ಟೇ ಸ್ಟ್ರಾಂಗ್ ಆಗಿ ನೀವು ಮೇಡಮ್, ಯಾವ್ದಾದ್ರು ಇರ್ಲಿ ಎಜುಕೇಶನ್ ಅನ್ನೋದು ಬಂದ್ರೆ ಯಾವ ಸರ್ಕಾರ ಇದ್ರು, ನಮ್ ಸರ್ಕಾರ ಇದ್ರು ನಾವು ಕ್ವಶನ್ ಮಾಡೇ ಮಾಡ್ತೀವಿ. ಪಂಜಾಬ್ ಅಲ್ಲಿ ನೋಡಿ ಪೇಪರ್ ಲೀಕ್ ಆಯ್ತು, ಆಗಿದ್ 48 ಗಂಟೆಯಲ್ಲಿ 18 ಜನಕ್ಕೆ ಬಂಧಿಸಿದೀವಿ. ಆತರ ನಮ್ಮ ಎಜುಕೇಶನ್ ಮಿನಿಸ್ಟರ್ ಏನಾದ್ರು ಕೈವಾಡ ಇದೆ ಅಂದ್ರೆ 1 ನಿಮಿಷ ಯೋಚನೆ ಮಾಡಲ್ಲ, ತೆಗೆದು ಬಿಸಾಕ್ತಿವಿ. ಅಂತ ಎಜುಕೇಶನ್ ಮಿನಿಸ್ಟರ್ ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆಯಲ್ಲಿ ಆಟ ಆಡೋ ಯಾವ್ದಾದ್ರು ಸರ್ಕಾರ ಇರಲಿ ಮೇಡಮ್, ಅಂತ ಸರ್ಕಾರನೇ ಬೇಕಾಗಿಲ್ಲ. ಬರೀ ಎಜುಕೇಶನ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಲ್ಲ, ಅಂತ ಸರ್ಕಾರಗಳೇ ಬೇಕಾಗಿಲ್ಲ ನಮ್ಗೆ. ಆಗಿಲ್ಲ ಅಂದ್ರೆ ಮನೆಗೆ ಬಿಟ್ಟೋಗಿ ಮೇಡಮ್. ಒಂದು ಕಂಪನಿಲಿ ಎಕ್ಸಾಂಪಲ್, ನೀವು ಒಂದು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತೀರಾ, ನೀವು ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ತೆಗೆದು ಬಿಸಾಕ್ತಿವಿ. 12 ವರ್ಷದಿಂದ ಅವರೇಜ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಎಜುಕೇಶನ್ ಮಿನಿಸ್ಟ್ರು. ಅಂತ ಎಜುಕೇಶನ್ ಮಿನಿಸ್ಟರ್ಗೆ ನರೇಂದ್ರ ಮೋದಿ ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ರೈಟ್, ಅಲ್ಲಿಗೆ ಬರ್ತೀನಿ. ರಾಜೀನಾಮೆ ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ ಕೂಡ ಅದನ್ನೇ ಉಲ್ಲೇಖ ಮಾಡ್ತಿರೋದು. ರಾಜೀನಾಮೆ ತಗೊಂಡು ಏನ್ ಮಾಡ್ತೀರಾ? ನಿಮಗೆ ಬದಲಾವಣೆ ಬೇಕಾ, ರಾಜೀನಾಮೆನೇ ಬೇಕಾ? ಇದೇ ಇವರ ಕಿಡಿಗೇಡಿತನದ ಉತ್ತರ. ಯಾರೋ ಒಬ್ಬ ರಾಜೀನಾಮೆ ಕೊಡೋದ್ರಿಂದ ದೇಶದ ಏನಾದ್ರು ಎಲ್ಲ ಬದಲಾವಣೆ ಆಗ್ಬಿಡುತ್ತಾ ಅಂತ ಕೇಳ್ತಿರಲ್ಲ, ಎಷ್ಟು ಹಾಸ್ಯಾಸ್ಪದ. ಒಬ್ಬನೇ ಒಬ್ಬ ವಿದ್ಯಾಮಂತ್ರಿಯ ಕಾಲದಲ್ಲಿ 3 ಸಾರಿ ಪೇಪರ್ ಲೀಕ್ ಆಗುತ್ತಲ್ಲ, ಅದಕ್ಕೇನು ಒಂದು ನಿಮ್ಗೇನು ಅನಿಸ್ತಾ ಇಲ್ವಾ? ಅದು ತಪ್ಪು ಅಂತಾನೆ ಅನಿಸ್ತಾ ಇಲ್ವಾ? ಈಗ ರಾಜಕೀಯವಾಗಿ ವಿಚಾರ ಮಾತಾಡುವಂತ ವಿಚಾರನೇ ಅಲ್ಲ ಇದು. ಬಹಳಷ್ಟು ಸಾರಿ ನಾವು ಚರ್ಚೆ ಮಾಡಿದ್ದೀವಿ. ಪಕ್ಷಿಗಳನ್ನ ಮರ್ತು ಬಿಡೋಣ, ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಾತಾಡೋಣ. ಆ ವಿದ್ಯಾರ್ಥಿಗಳಿಗಾಗಿರೋದು ನೋವು ಏನ್ 23 ಲಕ್ಷ 24 ಲಕ್ಷ ಜನ ಅವ್ರು ತಗೊಂಡಿದ್ರಲ್ಲ, ಎಕ್ಸಾಮ್ ತಗೊಂಡಿದ್ರಲ್ಲ, ಅವ್ರೇನ್ ಕಡಿಮೆ ಕಷ್ಟಪಟ್ಟು ಓದಿರ್ತಾರ? ಕರೆಕ್ಟ್. ಅವರು ಬರೀ ಅವ್ರು ಮಾತ್ರ ಓದಿರಲ್ಲ, ಅವ್ರ ಹಿಂದೆ ಅವ್ರ ಕುಟುಂಬ, ತಂದೆ ತಾಯಿ, ಪೋಷಕರು ಏನ್ ಕಷ್ಟಪಟ್ಟಿರ್ತಾರೆ. ನಿಜ. LKG ಓದೋದ್ರಿಂದ ಹಿಡಿದು SLC ವರೆಗೂ ಒಂದು ಘಟ್ಟ ಆದ್ರೆ, SLC ಆದ ತಕ್ಷಣ ನೋಡಿ ಅಲ್ಲಿಂದ ಶುರುವಾಗುತ್ತೆ. ಆ ಮಗನಿಗೋ ಮಗಳಿಗೋ ಹೇಳ್ತಾರೆ, ಏನಾದ್ರೂ ಕಷ್ಟಪಟ್ಟು ಸೆಕೆಂಡ್ PUC ನಲ್ಲಿ ಒಂದು ಒಳ್ಳೆ ಉತ್ತಮ ಅಂಕವನ್ನ ಗಳಿಸ್ಬಿಡು, ನಮಗೆ ಅಷ್ಟು ಶಕ್ತಿ ಇಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿನ್ನನ್ನ ಡಾಕ್ಟರ್ ಮಾಡಿಸೋದಕ್ಕೆ, ಫ್ರೀ ಸೀಟ್ಗೋಸ್ಕರ ಅಂತ. ಆ ಯಾವ ಮಟ್ಟಕ್ಕೆ ಓದಿಸ್ತಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ಕೂಡ, ನಾವು ಕೂಡ ವಿದ್ಯಾಭ್ಯಾಸ ಮಾಡಿದ್ವಿ. ನಮ್ಮ ಕಾಲದಲ್ಲಿ ಸ್ಪರ್ಧೆ ಅನ್ನೋದೇ ಇರಲಿಲ್ಲ. ಅಯ್ಯೋ ಏನೋ ಒಂದು ಡಿಗ್ರಿ ಮಾಡ್ಬಿಟ್ಟು ಎಲ್ಲ ಒಂದು ಕೆಲಸ ಸಿಕ್ಬಿಟ್ಟು, ಅದರಲ್ಲೂ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ ಅನ್ನುವಂತ ಕಾಲ ಬೇರೆ ಇತ್ತು. ಇವತ್ತು ಆ ಮಕ್ಕಳು ತನ್ನ ಸಹೋದ್ಯೋಗಿ ಸಹಪಾಠಿಗಳ ಜೊತೆಯಲ್ಲಿ ಅವ್ರಿಗೆ ಸ್ಪರ್ಧೆ ಹೇಳಿತಾರೆ. ಅವನಿಗಿಂತ 1 ಮಾರ್ಕ್ಸ್ ನಾನ್ ಜಾಸ್ತಿ ತಗೋಬೇಕು, ಆಕೆಗಿಂತ 1 ಮಾರ್ಕ್ಸ್ ನಾನ್ ಜಾಸ್ತಿ ತಗೋಬೇಕು ಅಂತೇಳಿ ಇಷ್ಟು ಕಷ್ಟಪಟ್ಟು ಓದಿರುವಂತ ಮಕ್ಕಳು ಎಕ್ಸಾಮ್ ಅನ್ನ ಯಾವ ಮಟ್ಟಕ್ಕೆ ಪ್ರಿಪೇರ್ ಆಗ್ತಾರೆ ಅಂದ್ರೆ, ತಾಯಿ ತುತ್ತನ್ನ ಕಲಿಸ್ಬಿಟ್ಟು ಓದ್ತಿರ್ಬೇಕಾದ್ರೆ ಹಂಗೆ ತಿನ್ನಿಸ್ತಾ ಇರ್ತಾಳೆ. ಇವಳು ಓದ್ತಾ ಇರ್ಬೇಕು, ಮಗ ಅಥವಾ ಮಗಳು. ಇದು ಪ್ರತಿಯೊಂದು ಕುಟುಂಬದಲ್ಲಿ ನಡೆಯುವಂಥದ್ದು. ಆ ಮಟ್ಟಿಗೆ ಓದಿಸುವಂತ ಸಂದರ್ಭದಲ್ಲಿ ದಿಢೀರಂತ ಪ್ರಶ್ನೆ ಪತ್ರಿಕೆ ಬಯಲಾಯ್ತು ಅಂತ ಹೇಳಿ ನೀವು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ತಿರಲ್ಲ, ಅವರ ಹೃದಯ ನುಚ್ಚುನೂರಾಗಲ್ವಾ? ಇನ್ನೇನ್ ಮಾಡ್ಬೇಕಿತ್ತು ಮೇಡಮ್? ಸರ್ಕಾರ ಅಂತ ಹೇಳಿದ್ರೆ, ಒಂದು ಸರ್ಕಾರ ಒಂದು ಎಕ್ಸಾಮ್ ಮಾಡಕ್ಕಾಗದೆ ಅಷ್ಟು ಅನಾಲಯಕ್ಕಿರುತ್ತಾ? ಎಕ್ಸಾಮ್ ನಡೆಸುವಂತದ್ದು. ಪ್ರಧಾನ ರಾಜೀನಾಮೆ ಕೊಟ್ಟರೆ ಯಾಕೆ ಕೊಡ್ಬೇಕು ಅಂತಂದ್ರೆ, ನಿನ್ನ ಕಾಲದಲ್ಲೇ ಕಣಪ್ಪ, ನೀನು ವಿದ್ಯಾಮಂತ್ರಿ ಆಗಿದ್ದಾಗಲೇ 3 ಸಾರಿ ಪತ್ರಿಕೆ ಲೀಕ್ ಆಗಿರೋದು. ಬೇರೆ ಯಾರು ನಿನಗೆ ಪ್ರಧಾನಿಗಳು ಹೇಳೋದು ಬೇಡ.
ನೀನು ನಿನ್ನ ಸ್ವಂತ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಒಂದು ರಾಜೀನಾಮೆ ಕೊಟ್ಬಿಡು. Right. ಕೊಟ್ಬಿಟ್ಟು ಹೋಗು. ಯಾರು ದಕ್ಷಿಣಾದ್ರು ಬರ್ತಾರೆ ನೋಡಿ. ಇವತ್ತೇನಾಗಿದೆ, ಎಷ್ಟು ನಾಚಿಕೆಗೇಡು ಅಂದ್ರೆ, ಯಾರಾದ್ರೂ ಫಾರಿನ್ ಕಂಟ್ರೀಸ್ ವಿದೇಶಗಳಿಗೆ ಹೋದ್ರೆ ಭಾರತದಿಂದ ಡಾಕ್ಟರೇಟ್ ಮಾಡ್ಕೊಂಡ್ ಬಂದಿದ್ದಾನ ಅಂತ ಹೇಳಿದ್ರೆ, ಇವ್ ನಿಜವಾಗ್ಲೂ ಓದ್ಕೊಂಡ್ ಬಂದವನ ಇಲ್ಲ ಕಾಪಿ ಹೊಡ್ಕೊಂಡ್ ಬಂದವನ? ಭಾರತದ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೆಲೆ ಇತ್ತು, ಇವತ್ತು ಅಷ್ಟು ಮಣ್ಣು ಪಾಲ್ ಮಾಡಿದಿರಲ್ಲ, ನಿಮಗೆ ಯಾಕೆ ಹಠ? ಆತನ ರಾಜೀನಾಮೆ ತಗೊಳ್ಳೋದ್ರಲ್ಲಿ ನಿಮ್ ತೊಂದರೆ ಏನು? ರೈಟ್, ಒಳ್ಳೆ ಪ್ರಶ್ನೆ. ದಿಲೀಪ್ ಅವರೇ, ವಿದ್ಯಾರ್ಥಿಗಳೇ ಭವಿಷ್ಯ, ಯುವಶಕ್ತಿಯೇ ನಮ್ಮ ಶಕ್ತಿ ಅಂತ ಹೇಳುವಂಥ BJP ಧರ್ಮೇಂದ್ರ ಪ್ರಧಾನ್ ಅವರ ಆಡಳಿತದಲ್ಲಿ ಅವರ ಇಲಾಖೆಯಲ್ಲಿ ಆಗಿರುವಂಥ ಲೋಪಕ್ಕೆ ಅವ್ರದ್ದೊಂದು ತಲೆದಂಡ ಮಾಡಿ ಇನ್ಯಾವ ಇಲಾಖೆಯಲ್ಲೂ ಕೂಡ ಇಂಥ ತಪ್ಪುಗಳಾಗದ ರೀತಿಯಲ್ಲಿ ಸಂಪುಟಕ್ಕೂ ಪಾಠ ಕಲಿಸ್ಬಿಡು, ದೇಶಕ್ಕೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಬೋದು. ಯಾವ ಅಡಕತ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ PM? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳ್ತಿದ್ದೀರಿ. ನಾ ಕೇಳ್ತಿರ್ತಕ್ಕಂಥದ್ದು, ಧರ್ಮೇಂದ್ರ ಪ್ರಧಾನ್ರವ್ರದ ಒಂದೇ ಒಂದು ಸಣ್ಣ ತಪ್ಪು CBI ಚಾರ್ಜ್ ಶೀಟ್ ಅಲ್ಲಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ವರ್ಡಿಕ್ಟ್ ಅಲ್ಲಿ ಆಗಿರ್ಬೋದು, ಒಂದು ಸಣ್ಣ ತಪ್ಪು ಎಲ್ಲಾದ್ರೂ ಇದ್ರೆ ವಿರೋಧ ಪಕ್ಷಗಳು ತೋರಿಸ್ಬೇಕು. ಒಂದು, CBI ಸ್ವತಃ ಚಾರ್ಜ್ ಶೀಟ್ ಅಲ್ಲಿ ಹೇಳಿದೆ, NTA ಪಾತ್ರ ಆಗಲಿ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳ ಪಾತ್ರ ಆಗಲಿ ಅಥವಾ ಸರ್ಕಾರಿ ಇಲಾಖೆಗಳ ಪಾತ್ರ ಆಗಲಿ ಇದ್ರೊಳಗಡೆ ಇಲ್ಲ. ಇದಾಗಿರ್ತಕ್ಕಂಥದ್ದು ಒಯಾಸಿಸ್ ಶಾಲೆ ಸ್ಕೂಲ್ನ ಒಂದು ಪ್ರಿನ್ಸಿಪಲ್, ಆತನ ಹೆಸರು ಇದೆ, ಅದು ನಿಮಗೆ ಗೊತ್ತಿದೆ. ಅದನ್ನ ತಿರ್ಗಾ ಅದು ಮಾಡಕ್ ಹೋದ್ರೆ ಅದು ತಿರ್ಗಾ ಯಾವ್ದೋ ಧರ್ಮದ ವಿಚಾರ ತೆಗೆದುಕೊಂಡಂಗಾಗುತ್ತೆ. ಆ ಪ್ರಿನ್ಸಿಪಲ್ ಮಾಡಿರೋ ಕೆಲಸ ಅಂತ ಹೇಳಿ ಅದು ನೇರವಾಗಿ CBI ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಮತ್ತೆ ಇದ್ರೊಳಗಡೆ NTA ಪಾತ್ರ ಇಲ್ಲ ಅಂತ ನೇರವಾಗಿ ಹೇಳಿದ್ರು ಸಹ ಓನ್ಲಿ ಬಿಕಾಸ್ ಆಫ್ ಒಂದು ನೈತಿಕ ಹೊಣೆಗಾರಿಕೆಗೆ ಅಂತ ಹೇಳಿ NTA ಮಹಾನಿರ್ದೇಶಕ ಸುಬೋಧ್ ಕುಮಾರ್ ಸಿಂಗ್ ರವರ ರಾಜೀನಾಮೆನ ನಾವು ತೆಗೆದುಕೊಳ್ತೀವಿ. ಇದು ನಡೆದಿರ್ತಕ್ಕಂಥದ್ದು 3 ಮೇನಲ್ಲಿ ಇಷ್ಟು ಫಾಸ್ಟ್ ಟ್ರ್ಯಾಕ್ ಆಗಿ ಏನಾದರೂ ಒಂದು ಆಕ್ಷನ್ ಆಗಿದ್ರೆ ಇಡೀ ದೇಶದಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಆಗಿ ಆಕ್ಷನ್ ಆಗಿದೆ. 3 ಮೇನಲ್ಲಿ ಎಕ್ಸಾಮ್ ನಡೆಯುತ್ತೆ. 12 ಮೇನಲ್ಲಿ ಯಾವಾಗ ಗೊತ್ತಾಗುತ್ತೆ, 12 ಮೇನಲ್ಲಿ ರದ್ದು ಮಾಡ್ತೀವಿ ಎಕ್ಸಾಮ್ ಅನ್ನ, ಮತ್ತೆ ಅವತ್ತೇ CBI ಫಾರ್ಮ್ ಮಾಡ್ತೀವಿ. 15 ಮೇನಲ್ಲಿ ಮರುಪರೀಕ್ಷೆ ಅಂತೇಳಿ ಅನೌನ್ಸ್ ಆಗುತ್ತೆ. 21 ಜೂನ್ ಅಲ್ಲಿ ಮರುಪರೀಕ್ಷೆ ಆಗುತ್ತೆ. ಮೇನಲ್ಲಿ CBI ಎಲ್ಲರೂ ಬಂಧಿಸ್ತಾರೆ, ಪ್ರತಿಯೊಂದನ್ನು ಬಂಧಿಸ್ತಾರೆ ಜುಲೈ 2026 ನಲ್ಲಿ. 23 ಜುಲೈಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಾವು ಅನೌನ್ಸ್ ಮಾಡ್ತೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಪ್ರತಿ ದಿವಸ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಇವತ್ತು ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ, ಸ್ವತಃ ಮಂತ್ರಿಮಂಡಲದಲ್ಲಿ ಯಾರ್ಯಾರು ಇಂತಹ ಕೃತ್ಯಗಳಲ್ಲಿ ಫ್ಯೂಚರ್ ಅಲ್ಲಿ ಪಾಲ್ಗೊಳ್ತಾರೋ ಅವ್ರಿಗೆಲ್ಲರಿಗೂ ಸಹ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು, ಯಾವುದೇ ಘಟನೆಗಳು ನಡೆದಾಗ ಸಾಂವಿಧಾನಿಕವಾಗಿ ಅದಕ್ಕೆ ಸೊಲ್ಯೂಷನ್ ಬೇಕು. ನಾವು ಸೊಲ್ಯೂಷನ್ ತೆಗೆದುಕೊಬೇಕು. ಉದಾಹರಣೆಗೆ ಯಾವುದೋ ಒಂದು ಕೊಲೆ ಆಗ್ಬಿಟ್ಟಿದೆ. ಈಗ ಉದಾಹರಣೆಗೆ ತುಂಬಾ ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಾವೆ. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ತಗಲಾಕೋತು ಮೇಡಮ್. ತುಂಬಾ ಟೆರರಿಸ್ಟ್ಗಳು ತಗಲಾಕೊಂಡ್ರು. ತುಮಕೂರಲ್ಲಿ ತಗಲಾಕೊಂಡ್ರು, ದಾವಣಗೆರೆಯಲ್ಲಿ ತಗಲಾಕೊಂಡ್ರು, ಹೆಬ್ಬಾಳದಲ್ಲಿ ತಗಲಾಕೊಂಡ್ರು. ಆಗ ಯಾಕೆ ನೀವು ಪರಮೇಶ್ವರ್ ಅವರೇ ರಾಜೀನಾಮೆ ಕೊಡ್ಲಿಲ್ಲ ನೀವು ಅಂತೇಳಿ ನಾವು ಕೇಳಲಿಲ್ಲ. ಅವತ್ತು ಏನು ಕಾನೂನು ಕ್ರಮ ಕೈಗೊಂಡ್ರಿ ಅಂತ ಕೇಳ್ದೋ ನಾವು. ಇದೇ ರೀತಿ ಸಚಿನ್ ಪಾಂಚಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸ್ವತಃ ಗುತ್ತಿಗೆದಾರ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ. ಅವತ್ತು ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ, ಏನ್ ಆಕ್ಷನ್ ತೆಗೆದುಕೊಂಡ್ರಿ ಅಂತ ಕೇಳ್ದ. ನಮಗೆ ನೀವೆಲ್ಲರದು ರಾಜೀನಾಮೆ ಕೇಳಿದಿರಿ. ಕೊಟ್ಟಿಲ್ಲ ಅವರು. ಅಲ್ಲಲ್ಲ ಅಂದ್ರೆ ನೀವು ಅಲ್ಲಲ್ಲ, ಈಗ ಅದಕ್ಕೆ ನನಗೆ ಬಹಳಷ್ಟಿದೆ ನಿಮ್ಮ ಎಕ್ಸ್ಪ್ಲನೇಷನ್, ಇನ್ನು ಮಾತಾಡೋದು ಬಹಳಷ್ಟಿದೆ. ಕೊಟ್ಟಿಲ್ಲ, ರೈಟ್, ಮಾತಾಡ್ತೀನಿ, ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. 10 ಸೆಕೆಂಡ್ ಕನ್ಕ್ಲೂಡ್ ಮಾಡ್ತೀನಿ. ಅದರಿಂದ ಇವತ್ತು ನಡೆದಿರ್ತಕ್ಕಂಥ ಘಟನೆ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅದು ಅನ್ಯಾಯನೇ. ಅದು ಯಾರು ಮಾಡಿದಾರೋ ಇವ್ರನ್ನ ಇದ್ರೊಳಗಡೆ ಯಾರು ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೋ ಯಾರನ್ನು ಬಿಡ್ತಕ್ಕಂಥ ಮಾತೇ ಇಲ್ಲ. ಸುಮಾರು 45 ಜನರ ಬಂಧನ ಆಗಿದೆ. CBI ಸ್ವತಃ ಬಂಧನ ಮಾಡಿದೆ. 150 ಜನರ ಸಸ್ಪೆಂಡ್ ಆಗಿದೆ. ಮತ್ತೆ ಅದ್ರ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳ ಹೆಗಲ ಮೇಲೆ ಬಂದೂಕು ಇಟ್ಟು ಟ್ರಿಗರ್ ಹೊಡಿತಾ ಇದಾರಲ್ಲ, ಇವ್ರು ಯಾರು ಬಿಡ್ತಕ್ಕಂಥ ಮಾತೇ ಇಲ್ಲ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳು ಇದ್ದಾರೆ, ಒಂದು 5-6% ಇರ್ಬೋದು. ಬಟ್ ಈ CJP ಅಂತಕ್ಕಂಥ ಒಂದು ಪಾರ್ಟಿಯನ್ನ ಬೇರೆ ದೇಶದಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಒಂದು ಸೋನಮ್ ಅಂತಕ್ಕಂಥ ಒಬ್ರು ಕರ್ಕೊಂಡ್ಬಂದು ನಾನ್ ಪೊಲಿಟಿಕಲ್ 100% ನಾನು ಸುಮ್ನೆ ಯಾವ್ದು ಗಾಳಿ ಗುಂಡೊಡೆಯಲ್ಲ. ನೋಡಿ, ಸಮಯ ಜಾಸ್ತಿ ತಗೋತಾ ಇದ್ದೀರಿ. ಮಾತಾಡ್ತೀನಿ. ಷಡ್ಯಂತ್ರವನ್ನ ಬಯಲಿಗೆ ಎಳೆದು ಇದರಿಂದ ಒಬ್ಬೊಬ್ಬರನ್ನು ಒಳಗಡೆ ಹಾಕ್ತಿವಿ, ಯಾರನ್ನು ಬಿಡೋದಿಲ್ಲ, ಪಾಠ ಕಲಿಸ್ತೀವಿ. ರೈಟ್, ದಿವ್ಯಶ್ರೀ ಅವರು ನೀವು ಹೇಳಬೇಕು ಆಗಿರೋ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಇನ್ನೂ ಇಬ್ರು ಇದ್ದಾರೆ. ಒಂದ್ ನಿಮಿಷ ಇರಿ, ಚಾಂದ್ಪಾಷ ಅವರೇ ಒಂದ್ ನಿಮಿಷ, ಇನ್ನೂ ಇಬ್ರು ಇದ್ದಾರೆ, ಮಾತಾಡ್ಬೇಕು ನಾನು. ದಿವ್ಯಶ್ರೀ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ ನೀವು.
ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ, ಅದಕ್ಕೆ ಕೇಂದ್ರ ಸರ್ಕಾರ ಲೇಟ್ ಆಗಾದ್ರೂ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡಿದೆ. ಆದರೆ ಪ್ರತಿಭಟನಾ ನಿರತರು ಕೇಳ್ತಾ ಇರೋದು ರಾಜೀನಾಮೆಯನ್ನ. ಆ ರಾಜೀನಾಮೆ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಬೇಡಿಕೆ ಏನು? ಆದ್ರೆ ಅಷ್ಟು ಕಷ್ಟ ಬಿಟ್ಟು ಓದಿರೋ ಮಕ್ಕಳಿಗೆ ಆತರ ಅನ್ಯಾಯ ಆದಾಗ ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಇವಾಗ ಹೆಡ್ ಆಫ್ ಎಜುಕೇಶನ್ ಮಿನಿಸ್ಟರ್ ಯಾರಾದ್ರೂ ಇರ್ಲಿ, ಅವ್ರು ಕರೆಕ್ಟ್ ಆಗಿ ಎಲ್ಲ ಸ್ಟ್ರೀಮ್ ಲೈನ್ ಮಾಡಿದ್ರೆ ಈ ತರ ಅನಾಹುತ ಆಗ್ತಾ ಇರ್ಲಿಲ್ಲ. ಇವಾಗ ಅವ್ರ ಲಾಸ್ಗೆ ಯಾರು ಪೇ ಮಾಡ್ತಾರೆ? ಸೊ ಅವ್ರ ಡಿಮ್ಯಾಂಡ್ ಇಟ್ಟಿರೋದು ಕರೆಕ್ಟ್ ಆಗೇ ಇದೆ. ರಾಜೀನಾಮೆ ಬೇಕು ಹಂಗಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರದ್ದು? ಹೌದು. ರಾಜೀನಾಮೆ ತಗೊಂಡ್ರೆ ಏನ್ ಮಾಡ್ತೀರಾ? ಅಂದ್ರೆ ರಾಜೀನಾಮೆ ತಗೊಂಡ್ರೆ ಎಲ್ಲ ಸರಿ ಆಗ್ಬಿಡತ್ತಾ? ಈಗ ಇನ್ನೊಬ್ಬ ಸಚಿವ ಬಂದು ಅದೇ ಸ್ಥಾನದಲ್ಲಿ ಕುತ್ಕೋತಾರೆ, ಪರೀಕ್ಷಾ ಅಕ್ರಮ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನನಗಂದ್ರೆ ಕ್ಲಾರಿಟಿ ಬೇಕು. ನಾನು ರಾಜೀನಾಮೆ ವಿರುದ್ಧವಾಗಿ ಮಾತಾಡ್ತಿಲ್ಲ, ನಂಗೆ ಕ್ಲಾರಿಟಿ ಬೇಕು ಅಂತ. ಇವಾಗ ಒಂದು ಒಳ್ಳೆ ಪೊಟೆನ್ಶಿಯಲ್ ಪರ್ಸನ್ ಅಲ್ಲಿ ಕೂತಿದ್ರೆ ಯಾರಿಗೆ ಯಾವ್ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ 100% ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಬಿಕಾಸ್ ಇಷ್ಟು ಆದ್ರೇನು ಅವ್ರೇನು ಇನ್ನೂ ಅವ್ರ ಪಾಪ ಅಷ್ಟು ಕಾಮ್ ಅಂಡ್ ಪೀಸ್ ಆಗಿ ಪ್ರೊಟೆಸ್ಟ್ ಮಾಡ್ತಿದ್ರೆ ಕೂಡ ಅವ್ರಿಗೆ ಲಾಠಿ ಈ ತರ ಎಲ್ಲ ಇದು ಮಾಡಿದ್ದು ತುಂಬಾ ತಪ್ಪು. ಫಸ್ಟ್ ರಿಯಾಕ್ಷನ್ ಅವರ ಅಭಿಪ್ರಾಯ ಸ್ವಲ್ಪ ಮಾಡ್ಬೋದಿತ್ತು ಯಾರೇ ಆಗಿರ್ಲಿ. ಇಲ್ಲಿ ಪಾರ್ಟೀಸ್ ಬರಲ್ಲ, ಪಾಪ ಸ್ಟೂಡೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಾಮ್ ಆಗಿ ಎಲ್ಲ ಹ್ಯಾಂಡಲ್ ಮಾಡ್ಬೋದಿತ್ತು. ಆತರ ಎಲ್ಲ ಹೊಡೆದು ಬಡ್ದು ಅವ್ರ ಪೇನ್ ಅನ್ನ ಅವರು ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಷ್ಟೇ. ಈಗ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು ದಿವ್ಯಾ ಅವರೇ, ಅಲ್ಲಿ ಪಾಲಿಟಿಕ್ಸ್ ಬಂದು ಸ್ವಲ್ಪ ಈ ಪ್ರತಿಭಟನೆ ದಿಕ್ಕೇನಾದ್ರೂ ಬದಲಾಯ್ತಾ ಅಂತ? ಯಾಕಂದ್ರೆ ಪ್ಯೂರ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಆಗಿದ್ರೆ ನ್ಯಾಯ ಸಿಗ್ತಾ ಇತ್ತೋ ಏನೋ, ಬೇರೆ ಬೇರೆ ಪಾರ್ಟಿಗಳ ಇನ್ವಾಲ್ವ್ಮೆಂಟು, ಆ ಫೇಸ್ಗಳ ರೆಪ್ರೆಸೆಂಟೇಷನ್ ಏನಾಯ್ತು, ಅದು ಆ ದಿಕ್ಕನ್ನೇನಾದ್ರೂ ಬದಲಾಯಿಸ್ತಾ? ಅದು ಇರ್ಬೋದು. ಯಾಕಂದ್ರೆ ಇವಾಗ ಅವ್ರು ಆಲ್ರೆಡಿ ಪೇನಲ್ ಇದಾರೆ, ಎಮೋಷನಲಿ ಫುಲ್ ಮೆಂಟಲಿ ಎಲ್ಲ. ಸೊ ಅವಾಗ ಅವ್ರಿಗೆ ಯಾರು ಅವ್ರ ಸಪೋರ್ಟಿಗೆ ಬರ್ತಾರೆ, ಆಬ್ವಿಯಸ್ಲಿ ಅವ್ರ ಒಪಿನಿಯನ್ಸ್ ಅವ್ರು ತಗೊಂತಾರೆ ಅಲ್ವಾ? ಸೊ ಯಾವ ಪಾರ್ಟಿ ಬಂದು ಅವ್ರನ್ನ ಪುಷ್ ಮಾಡ್ತಿರ್ತಾರೆ, ನೀವು ಮಾಡ್ತಿರೋದು ಕರೆಕ್ಟು, ಯಾರ್ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆಲ್ಲ ಕೊಡ್ಬೇಕು, ಈ ತರ ಎಲ್ಲ ಹೇಳಿದಾಗ ಅವ್ರಿಗೂ ನ್ಯಾಯ ಅನ್ಸುತ್ತೆ. ಅದು ರೈಟ್ ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಸುಭಾಷ್ ಸರ್, ನೀವು ಹೇಳಬೇಕು, ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿತಾ ಇದೆ. ನಮಗೆ ರಾಜೀನಾಮೆಯೇ ಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡಿದ್ದಾರೆ ಧರಣಿ ನಿರತರು. ಸೊ ಹಾಗಾಗಿ ನಾವು ರಾಜೀನಾಮೆ ವಿಚಾರವನ್ನು ಹೈಲೈಟ್ ಮಾಡಬೇಕಾ, ಸೊಲ್ಯೂಷನ್ ಬಗ್ಗೆ ನೋಡಬೇಕಾ? ನಿಮ್ಮ ವಿಶ್ಲೇಷಣೆ ಏನು ಅಂತ? ದಿವೇಶ್ರೀ, ಈಗ ಎಲ್ಲರೂ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಎಲ್ಲ ಪಾರ್ಟಿಯ ವಕ್ತಾರರು, ದಿವೇಶ್ರೀಗಳು ಎಲ್ಲರೂ ಮಾತಾಡಿದ್ದನ್ನು ಕೂಡ ಕೇಳಿಸ್ಕೊಂಡೆ. ಈ ಇಶ್ಯೂ ಏನಿದೆ ಅಲ್ಲ, ಈ ಇಡೀ ಇಶ್ಯೂನ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಭಾರಿ ಮಿಸ್ ಹ್ಯಾಂಡಲ್ ಮಾಡಿದೆ. ಓಕೆ, ಭಯಂಕರ ಮಿಸ್ ಹ್ಯಾಂಡ್ಲಿಂಗ್ ಮಾಡಿದೆ. ಬಹಳ ಅನ್ಫಾರ್ಚುನೇಟ್ ವಿಷಯ ಏನು ಅಂತಂದ್ರೆ, ಬಹಳ ದುರದೃಷ್ಟಕರ ವಿಚಾರ ಏನು ಅಂತಂದ್ರೆ, ಈಗಲೂ ನಾನು ಭಾರತೀಯ ಜನತಾ ಪಾರ್ಟಿ ವಕ್ತಾರರ ಮಾತುಗಳನ್ನು ಕೇಳ್ತಾ ಇದ್ದೆ. ಇವ್ರು ಮಾತ್ರ ಅಲ್ಲ, ಬಿಜೆಪಿಯವರು ಎಲ್ಲರೂ ಕೂಡ ಇದೇ ಲೈನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಪ್ರೈಮ್ ಮಿನಿಸ್ಟರ್ ಮತ್ತು ಅಧಿಕಾರದೊಳಗಿರೋದು ಟೋನ್ ಸ್ವಲ್ಪ ಚೇಂಜ್ ಆಗಿದೆ. ಅದರ್ವೈಸ್ ಎಲ್ಲರೂ ಕೂಡ ಇದೇ ಟೋನಲ್ಲೇ ಮಾತಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದರೆ, ಈಗಲೂ ಕೂಡ ಅವರು ದೇಶದ ಯುವಕರ ಮೂಡ್, ದೇಶದ ಯುವಕರ ಇಮೋಷನ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆಕ್ಚುಲಿ ಅಬ್ಸಲ್ಯೂಟ್ಲಿ ಫೇಲ್ ಆಗಿದ್ದಾರೆ ದೇಶದ ಯುವಕರ ಮೂಡ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೋಡಿ, ಎಲ್ಲರೂ ಕೂಡ ಒಂದು ವಿಷಯ ಚರ್ಚೆ ಮಾಡ್ತಾ ಇದೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೇ ಬೇಕು. ಯಾಕೆ? ಅದರಿಂದ ಏನ್ ಸಾಲ್ವ್ ಆಗತ್ತೆ ಅಂತ ಕೇಳ್ತಾ ಇದೆ. ಏನ್ ಸಾಲ್ವ್ ಆಗತ್ತೆ ಅಂತ ನಾನು ಹೇಳ್ತೇನೆ ಕೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರಿಂದ ಅಕೌಂಟಬಿಲಿಟಿ ಫಿಕ್ಸ್ ಆಗುತ್ತೆ. ಕರೆಕ್ಟ್, ಅಕೌಂಟಬಿಲಿಟಿ ಫಿಕ್ಸ್ ಆಗುತ್ತೆ. ಯಾರಾದರೂ ತಪ್ಪು ಮಾಡಿದ್ರೆ ಅವರು ಬೆಲೆ ತೆರಬೇಕಾಗತ್ತೆ, ಅವರು ಒಳಗಬೇಕಾಗತ್ತೆ, ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನುವ ಒಂದು ಸಂದೇಶ ಹೋಗುತ್ತೆ. ನೆಕ್ಸ್ಟ್ ಯಾರು ಕೂಡ ಆ ಥರದ್ದನ್ನ ಮಾಡ್ಲಿಕ್ಕೆ ಭಯ ಬೀಳ್ಬೇಕಲ್ವಾ? ಯಾರು ಬೇಕಾದ್ರೂ ಮಾಡಿದ್ರು ನಡೀತದೆ, ಅವರ ಸ್ಥಾನ ಭದ್ರ ಆಗಿರ್ತದೆ ಅಂತಂದ್ರೆ ಯಾಕೆ ಅವರು ತಪ್ಪು ಮಾಡದೇ ಇರ್ತಾರೆ? ತಪ್ಪು ಮಾಡೇ ಮಾಡ್ತಾರೆ. ಒಂದು ವಿಚಾರ ಅಂತೂ ಎಲ್ಲರಿಗೂ ಸ್ಪಷ್ಟ ಇದೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಸತ್ಯ ಅಲ್ವೋ ಸುಳ್ಳೋ? ಸತ್ಯ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಿಜಾನೋ ಸುಳ್ಳೋ? ನಿಜ.
ಸೋನಂ ವಾಂಗ್ಚುಕ್ ಅವರು 26 ದಿವಸ ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಿದ್ದು ನಿಜಾನೋ ಸುಳ್ಳು? ನಿಜ. ಇಷ್ಟೆಲ್ಲ ನಿಜಗಳಿದಾವೆ. ಈಗ ನಾವು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಥವಾ ಬೇರೆ ಇದನ್ನು ಬಿಟ್ಟರೆ ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು? ಒಂದಂತೂ ಸತ್ಯ, ನನಗೆ ಬಹಳ ಸ್ಪಷ್ಟವಾಗಿ, ನಾನು ದೆಹಲಿಯಲ್ಲಿ ಕೂಡ ಕೆಲಸ ಮಾಡಿರೋದ್ರಿಂದ ಅಲ್ಲಿ ದೆಹಲಿಯ ವಿದ್ಯಾರ್ಥಿಗಳ ಮೂಡು ಕೂಡ ನನಗೆ ಗೊತ್ತಿದೆ. ನಾನು ಈ ಹೋರಾಟ ಯಾವ ರೀತಿ ಹೋಗ್ತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸಿ ನಾನು ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಈಗಲೇ ಭವಿಷ್ಯ ನುಡಿತೀನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ, ಕೊಡೋವರೆಗೂ ಕೂಡ ಹೋರಾಟ ಅಂತ್ಯ ಆಗೋದಿಲ್ಲ. ಅದೇ ರೀತಿಯ ಮೂಡಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಇದನ್ನ ನೀವು ತಿಳ್ಕೊಂಬಿಡಿ. ಸರ್, ಇನ್ನೊಂದು ಪ್ರಶ್ನೆ ಅದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ, 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು ಅನ್ನುವಂತಹ ನಿಯಮಕ್ಕೆ ಈಗ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಸೊ ಆ ಥರದ ಯೋಚನೆಗಳಿದ್ದಾವೆ. ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ನಿರ್ಮಾಣಕ್ಕೆ ದೇಶದ ಪ್ರಧಾನಿಯೇ ಮಾತಾಡಿರೋದ್ರಿಂದಾಗಿ ಇವೆಲ್ಲವೂ ಕೂಡ ಪರೀಕ್ಷಾ ಅಕ್ರಮವನ್ನು ತಡೆಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೋಬೋದಾ? ಭರವಸೆಲಿರ್ಬೋದಾ ನಾವು? ನೋಡಿ, ದೇಶದ ಪ್ರಧಾನಿಯೇ ಮಾತಾಡಿದ್ರು, ದೇಶದ ಪ್ರಧಾನಿಯೇ ಮೌನ ಮುರಿದು ಬಿಟ್ರು, ದೇಶದ ಪ್ರಧಾನಿಯೇ ಖಡಕ್ ವಾರ್ನಿಂಗ್ ಮಾಡಿಬಿಟ್ರು. ಏನೋ ಪ್ರಧಾನಿ ಮಾತಾಡ್ಬಿಟ್ರೆ ಏನೋ ದೇವರು ಮಾತಾಡಿದ್ರು ಅನ್ನೋ ರೀತಿ ಒಳಗಡೆ ಬಹಳ ಜನ ಭಾವಿಸ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಇಲ್ಲ. ಪ್ರಧಾನ ತಾವೇ ತಮ್ಮನ್ನ ಪ್ರಧಾನ ಸೇವಕರು ಅಂತ ಕರ್ಕೊಳ್ತಾರೆ. ಅವರು ಮಾತಾಡ್ಲೇಬೇಕು ಎಲ್ಲಾ ವಿಷಯದೊಳಗಡೆ. ಇದೇ ನೀಟ್ ವಿಚಾರದೊಳಗಡೆ ಎಷ್ಟು ದಿನಗಳ ನಂತರ ಮೋದಿ ಮಾತಾಡಿದ್ರು? ವೆರಿ ಟ್ರೂ. ಎಷ್ಟು ದಿವಸ ಆಗಿದೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಮರು ಪರೀಕ್ಷೆ ನಂತರ ಫಲಿತಾಂಶ ಬಂದು, ಆಮೇಲೆ ಯಾರು ಮೊದಲಿಗೆ ಲೀಕ್ ಆಗಿತ್ತಲ್ಲ ಕ್ವಶನ್ ಪೇಪರು, ಅವಾಗ 2 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು. ರೀ ಎಕ್ಸಾಮ್ ನಡೆದಾಗ 19 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದ್ರು. 3 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅವ್ರ ಭವಿಷ್ಯ ಸಮಸ್ಯೆ ಆಯ್ತು. ಅವರು 1 ವರ್ಷ ಕಳ್ಕೊಂಡ್ರು ಅವ್ರ ಜೀವನದೊಳಗಡೆ. ಬಹಳ ಕ್ರೂಷಿಯಲ್ ಟೈಮ್ ಕಳ್ಕೊಂಡ್ರು. ಈಗ ಅವ್ರಿಗೆ ಹೊಣೆಗಾರರು ಯಾರಾದ್ರೂ ಹೊಣೆಗಾರರು ಆಗ್ಬೇಕಲ್ಲ ಅವ್ರಿಗೆಲ್ಲರಿಗೂ ಕೂಡ. ಓಕೆ, ಇದೆಲ್ಲವೂ ಕೂಡ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಆಗ್ಬಾರ್ದು. ಅಕೌಂಟಬಿಲಿಟಿ ಫಿಕ್ಸ್ ಆಗ್ಬೇಕು. ನಾಟ್ ಜಸ್ಟ್ ಇನ್ ನೀಟ್ ವಿಚಾರದೊಳಗೆ ಮಾತ್ರ ಅಲ್ಲ, ಪ್ರಧಾನಮಂತ್ರಿಗಳ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೀವು ತಗೊಂಡ್ ಬನ್ನಿ. ಎಲ್ಲವನ್ನು ಕೂಡ ನೋಡಿ. ದೆಹಲಿ ಒಳಗಡೆ ರೈತರ ಹೋರಾಟ ಆಯ್ತು, ಹೌದು. ಮಹಿಳಾ ಕುಸ್ತಿ ಪಟುಗಳ ಹೋರಾಟ ಆಯ್ತು. ಮೊನ್ನೆ ಈ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಬಗ್ಗೆ ಹೋರಾಟ ಆಯ್ತು. ಆಯ್ತಾ? ಆಪರೇಷನ್ ಸಿಂಧೂರ್ ನಡೆದಾಗ ಯಾಕಪ್ಪ ನೀವು 4 ದಿವಸದೊಳಗಡೆ ಸೀಸ್ ಫೈರ್ ಮಾಡಿದ್ರಿ, ನಾವು ಪಾಕಿಸ್ತಾನದೊಳಗಡೆ ನುಗ್ಗಿ ಎಲ್ಲರನ್ನು ಅವ್ರು ಪಾಕಿಸ್ತಾನ ಹಿಮ್ಮೆಟ್ಟಿಸಿದ್ವಿ, ಪಾಕಿಸ್ತಾನ ಹಿನ್ನಡೆ ಅನುಭವಿಸ್ತಾ ಇತ್ತು, ಯಾರಿಗೂ ಹೇಳಾರ್ದೆ ವಿನಾಕಾರಣ ಯಾಕೆ ನೀವು ಆಪರೇಷನ್ ಸಿಂಧೂರ್ ಮಾಡಿದ್ರಿ ಅಂತ ಕೇಳಿದ್ರು. ಮಣಿಪುರ 2 ವರ್ಷದಿಂದ ಹೊತ್ತಿ ಉರಿತಾ ಇತ್ತು. ನಮ್ಮದೇ ದೇಶದ ಒಂದು ರಾಜ್ಯದೊಳಗಡೆ 2 ಜನಾಂಗಗಳ ನಡುವೆ ಅಕ್ಷರಶಃ ಯುದ್ಧ ನಡೀತಾ ಇತ್ತು. ಪ್ರಧಾನಿ ಮೋದಿ ಯಾವ್ದಾದ್ರೂ ವಿಚಾರದಲ್ಲಿ ಮಾತಾಡಿದ್ರ? ರೈಟ್. ಇನ್ನು ಸರ್, ಇನ್ನು ನಂಗೆ ಬಹಳಷ್ಟು ಮಾತಾಡಕ್ಕಿದೆ. ಒಂದು ಸಣ್ಣ ಬ್ರೇಕ್ ಇದೆ, ಅದು ಮಾತಾಡ್ತಾ ಇರೋದು ಅಕೌಂಟಬಿಲಿಟಿ ಫಿಕ್ಸ್ ಆಗ್ಬೇಕು ಅಂತ. ರೈಟ್, ವೆರಿ ನೈಸ್ ಸರ್, ವೆರಿ ನೈಸ್. ಈ ಮೂಮೆಂಟಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಲಾಠಿ ಪ್ರಹಾರ ಆಗುತ್ತೆ ಸಿವಿಲ್ ಡ್ರೆಸ್ಸಲ್ಲಿರೋದು. ಆ ಲಾಠಿಗಳಲ್ಲಿ ಅಥವಾ ರಾಡ್ಗಳು ಅಥವಾ ಕೋಲ್ಗಳಲ್ಲಿ ನಾನು ಮೊಳೆಗಳನ್ನು ನೋಡ್ತಾ ಇದ್ದೆ. BJP-ಯವರು ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರು ಅದು ಅಪೋಸಿಟ್ ಅವ್ರದ್ದು ಅಂತಾರೆ, ಅಪೋಸಿಟಲ್ಲಿದ್ದವರು BJP ಅಂತಾರದು. ನಂಗೆ ಆ ಲಾಠಿ ಯಾರ್ದು ಅನ್ನೋ ಉತ್ತರ ಬೇಕು. ಇದ್ರ ನಡುವೆ ನಂಗೆ ದಿಲೀಪ್ ಅವ್ರನ್ನೇ ಮಾತಾಡಿಸ್ಬೇಕಾಗಿದೆ. ದಿಲೀಪ್ ಅವರೇ, ಇಷ್ಟು ತನಕ ಮಾತಾಡಿದ ನೀವು ಕೂಡ ಅಬ್ಸರ್ವ್ ಮಾಡಿದ್ರಿ. BJPಯ ಬಹುತೇಕ ನಾಯಕರು, ಮಿತ್ರ ಪಕ್ಷದವರು ಇದುವರೆಗೂ ಕೂಡ ಈ ವಿಶೇಷವಾಗಿ 1 ತಿಂಗಳು ಅಂತ ಅಂದ್ಕೊಳ್ಳೋಣ, ಈ 1 ತಿಂಗಳಲ್ಲಿ ಸ್ಟ್ರಾಟಜಿ ಷಡ್ಯಂತ್ರ ಈ ಥರದ ಪದಪ್ರಯೋಗಗಳನ್ನು ಮಾಡ್ತಾ ಇದ್ರಿ. ಯಾವುದಾ ಸ್ಟ್ರಾಟಜಿ, ಯಾವುದಾ ಷಡ್ಯಂತ್ರ? ನೋಡಿ, ನಾವು ಭಾಳ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಮೇಡಮ್. ಈಗ ವಿದ್ಯಾರ್ಥಿಗಳು ಸ್ವಯಂಕೃತವಾಗಿ ಹೋರಾಟಕ್ಕಿಳಿದು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕಿಳಿದು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದಿದ್ರೆ ವಿ ಅಕ್ಸೆಪ್ಟೆಡ್. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಧ್ವನಿಗೆ ಆಗಬೇಕಾಗಿರ್ತಕ್ಕಂಥದ್ದು ಅದು ಯಾವುದೇ ಸರ್ಕಾರ ಆಗಿರಲಿ, ಅದು ಕರ್ತವ್ಯ. ನಾನೊಬ್ಬ BJP ವಕ್ತಾರ ಅಲ್ಲ, ನಾನೊಬ್ಬ ಮನುಷ್ಯನಾಗಿ, ನಾನೊಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ. ಆದರೆ ಒಂದು ನಿಮಿಷ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆದರೆ ಈ ಹಿಂದೆ ಸ್ಟಾರ್ಟ್ ಆದಂತ ನೀವು ಪ್ರೊಪಗಂಡ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಅದಕ್ಕೂ ಮುಂಚೆ ಹೇಳಿ, ಈಗ ಅಲ್ಲಿ ಲಕ್ಷಾಂತರ ಜನ ಸೇರಿದಾರಲ್ಲ, ಅದನ್ನ ನಾನು ಹೇಳ್ತೀನಿ.
ಅಭಿಜಿತ್ ದೀಪ್ಕೆ ಅಂತಕ್ಕಂಥನು ಅಮೇರಿಕದಲ್ಲಿ ಕುತ್ಕೊಂಡು ಯಾವ ರೀತಿ ಪ್ಲಾನ್ ರೆಡಿ ಆಯ್ತಿದ್ದು, ಅಮೇರಿಕದಲ್ಲಿ ಕುತ್ಕೊಂಡು ಒಂದು ಪೇಜನ್ನು ರೆಡಿ ಮಾಡ್ತಾನೆ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ನ ಮಾಡಲಿಕ್ಕೆ, ಅದಕ್ಕೆ ಯಾವ್ಯಾವ ರೀತಿ ಅದನ್ನ ಬೂಸ್ಟ್ ಮಾಡಬೇಕು ಆ ಪೇಜನ್ನು ಕ್ರಿಯೇಟ್ ಮಾಡ್ತಾನೆ. ಅದಾದ್ಮೇಲೆ ಈ ದೇಶಕ್ಕೆ ಬರ್ತಾನೆ, ಒಂದು ಹೋರಾಟ ಅಂತ ಮಾಡ್ತಾನೆ, ಬೆಂಗಳೂರಿಗೂ ಬರ್ತಾನೆ. ಅದಾದ್ಮೇಲೆ CJ ವಿರುದ್ಧವಾಗಿ ನಾನು ಹೋರಾಟ ಅಂತ ಹೇಳ್ತಾನೆ, CJ ವಿರುದ್ಧವಾಗಿ ಹೋರಾಟನೂ ಆಗುತ್ತೆ. ಅದಾದ್ಮೇಲೆ ಇಲ್ಲಾದಂತಹ ನೀಟ್ ವಿಚಾರವಾಗಿ ಇವನು ತೆಗೆದುಕೊಳ್ತಾನೆ ಮೇಡಮ್. ತೆಗೆದುಕೊಂಡಾಗ ಇವನಿಗೊಂದು ಸಿಮಿಲರ್ ಫೇಸ್ ಬೇಕಾಗುತ್ತೆ, ನಾನ್ ಪೊಲಿಟಿಕಲ್ ಫೇಸ್ ಬೇಕಾಗುತ್ತೆ. ನಾನು ಇಲ್ಲಿ ಸೋನಂ ವಾಂಗ್ಚುಕ್ ಅವ್ರ ಪರವಾತ ವಿರೋಧ ಅಂತ ನಾನು ಮಾತಾಡ್ತಾ ಇಲ್ಲ. ಸೋನಂ ವಾಂಗ್ಚುಕ್ನವ್ರನ್ನ ಇದಕ್ಕೆ ಬೆಳೆಸ್ಕೊಳ್ತಾರೆ, ಬರ್ತಾರೆ. ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿ ಹೋರಾಟ ಅಂತ ಅಂದಾಗ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಆದ್ಮೇಲೆ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಅವ್ರು ಕೈ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ನನ್ನ ಬೇಡಿಕೆಗಳನ್ನ ಈಡೇರಿಸುತ್ತೆ ಅಂತ ಕೈ ಬಿಟ್ಟಿದ್ದಾರೆ. ಅದು ಇವತ್ತು ಅಲ್ಲಿ ಸೋನಂ ವಾಂಗ್ಚುಕ್ ಅವರು ಬಿಟ್ಬಿಟ್ರು. ಅವರು ಅವರ ಒಂದು ಭಾವನೆಗೆ ಬೆಲೆನೇ ಇಲ್ಲ. ಇವಾಗ ಈಗ ಏನ್ ಮಾಡ್ತಿದ್ರು, ನಾವು ಕಂಟಿನ್ಯೂ ಮಾಡ್ತೀವಿ, ಸೋನಂ ವಾಂಗ್ಚುಕ್ ಅವ್ರು ಕೈ ಬಿಟ್ರು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಮುಂದುವರ್ಸ್ಕೊತಾ ಹೋಗ್ತಾ ಇದ್ದಾರೆ. ಮಾಡ್ಲಿ. ಆದ್ರೆ ಇವತ್ತು ವಿದ್ಯಾರ್ಥಿಗಳು ಅಲ್ಲಿ ಎಷ್ಟು ಶೇಕಡ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ವಿದ್ಯಾರ್ಥಿಗಳು ಎಷ್ಟು ಶೇಕಡ ಇದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ ನಡೆದಂತಹ ಕೆಲವು ಘಟನೆಗಳು, ಅಲ್ಲಿ ಆದಂತಹ ಕೆಲವು ಭಾಷಣಗಳು, ಅಲ್ಲಿ ಆದಂತಹ ಕೆಲವು ವಿಚಾರಗಳು, ಏನೇನು ವಿಚಾರಗಳು ಚರ್ಚೆ ಆದವು, ವೇದಿಕೆ ಮೇಲೆ ಬಂದು ಯಾವ ರೀತಿ ಮಾತನಾಡಿದ್ರು, ದೇಶ ವಿರೋಧಿ ಹೇಳಿಕೆಗಳನ್ನ ಯಾರ್ಯಾರು ಕೊಟ್ರು, ಯಾರ್ಯಾರು ಆಫ್ಘಾನಿಸ್ತಾನ ಫ್ಲಾಗ್ ಅನ್ನ ಹಿಡ್ಕೊಂಡ್ ಬಂದ್ರು, ಯಾರ್ಯಾರು ಅಫ್ಜಲ್ ಗುರು ವಿಚಾರವಾಗಿ ಮಾತಾಡಿದ್ರು, ಯಾರ್ಯಾರು ನೇಪಾಳ ರೀತಿ ದಂಗೆ ಆಗ್ಬೇಕು ಅಂತ ಹೇಳಿದ್ರು, ಯಾರ್ಯಾರು ಪೆಪ್ಪರ್ ಸ್ಪ್ರೇನ ಹೊಡೆದ್ರು, ಯಾರ್ಯಾರು ಮೋದಿಜಿ ಬಗ್ಗೆ ಕೆಟ್ಟ ಕೈಸನ್ನೆಯನ್ನ ಮಾಡಿದ್ರು, ಯಾರ್ಯಾರು ಸದನಕ್ಕೆ ನುಗ್ತೀವಿ ಅಂತ ಹೊರಟರು, ಯಾರ್ಯಾರು ಕತ್ತಿಗಳನ್ನು ಹಿಡ್ಕೊಂಡು ಬಂದ್ರು, ಯಾರ್ಯಾರು ನಾವು ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಅಂದ್ರು. ಇಷ್ಟೆಲ್ಲ ಘಟನೆಗಳನ್ನ ನಾವು ಅವಲೋಕಿಸಿ ನೋಡಿದಾಗ ನಿಜವಾದ ವಿದ್ಯಾರ್ಥಿ, ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ದಾಖಲೆ ಇದೆ ಅಲ್ಲ, 100% ಇದೆ. ಕೊಡ್ತೀವಿ, 100% ಆಗ್ತೀವಿ. ಒಬ್ಬನು ಬಿಡಲ್ಲ, ಅದನ್ನೇ ಹೇಳಿದೆ. ನೀವು ಮಾತಾಡಿ, ನಾವು ಒಬ್ಬನ್ನು ಬಿಡಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾರ್ಯಾರು ಈ ವಿಚಾರದಲ್ಲಿ ದೇಶದ್ರೋಹಿಗಳಿದ್ದಾರೆ, ಮೋದಿಜಿಯವರು ಅದೇ ಹೇಳಿರೋದು, ವಿದ್ಯಾರ್ಥಿಗಳ ಜೀವನದ ಜೊತೆ ಯಾರ್ಯಾರು ಆಟ ಆಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ಯಾರ್ಯಾರು ಗುರಾಣಿಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಒಬ್ಬರನ್ನು ಬಿಡ್ತಕ್ಕಂಥ ಮಾತಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳನ್ನ ಗುರಾಣಿಯಾಗಿ ಉಪಯೋಗಿಸಿಕೊಂಡು, ವಿದ್ಯಾರ್ಥಿ ಅಂತಕ್ಕಂಥದ್ದೇ ಒಂದು ನೋಡಿ ಮೇಡಮ್, ನಮ್ಮ ದೇಶದಲ್ಲಿ ರೈತ ಮತ್ತೆ ಸ್ಟೂಡೆಂಟ್ಸ್ ಅಂತ ಬಂದಾಗ ಅದು ಆಟೋಮೆಟಿಕಲಿ ಒಂದೊಂದು ಫೀಲಿಂಗ್ಸ್, ಆ ಫೀಲಿಂಗ್ಸ್ ಅನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ದೇಶದಲ್ಲಿ ಅಶಾಂತಿಯನ್ನ ಕ್ರಿಯೇಟ್ ಮಾಡಬೇಕು, ಈ ದೇಶವನ್ನು ಹತ್ತಿಕ್ಕಬೇಕು, ಯಾವ ರೀತಿ ನೇಪಾಳದ ರೀತಿ ದಂಗೆ ಬಿಡಿಸ್ಬೇಕು, ಶ್ರೀಲಂಕಾದ ರೀತಿ ದಂಗೆ ಬಿಡಿಸ್ಬೇಕು ಅಂತ ಹೊರಟಿದ್ರಲ್ಲ, ಆ ಒಂದು ಯಾವ ಪ್ಲಾನ್ ಇತ್ತಲ್ಲ ಅದು ಈ ದೇಶದಲ್ಲಿ ಸಕ್ಸಸ್ ಆಗೋದಿಲ್ಲ. ದಿಲೀಪ್ ಅವರೇ, ನಿಮ್ಮೆಲ್ಲ ಮಾತನ್ನ ನಾನು ಒಪ್ಕೊಳ್ತೀನಿ. ಚಾಂದ್ ಪಶೋರ್, ಒಂದು ನಿಮಿಷ, ನನಗೆ ಒಂದೆರಡು ಪ್ರಶ್ನೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಅಗತ್ಯ ಯಾಕಿಲ್ಲ ಅನ್ನೋದನ್ನ ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ. ನಾವು ಲೋಕಲಿ ಮಾತಾಡೋಣ, ನೇಟಿವಿಟಿಗೆ ಆಧಾರದಂಗೆ. ಯಾವುದೋ ಒಬ್ಬ ಮನೆಯ ವ್ಯಕ್ತಿ, ಯಾವುದೋ ಒಂದು ಮನೆ ಅಂದ್ಕೊಳ್ಳೋಣ, ಆ ಮನೆಯ ಮಗು ಅಥವಾ ವಿದ್ಯಾರ್ಥಿ, ಆ ಮನೆಯ ಸದಸ್ಯ ಏನೋ ತಪ್ಪು ಮಾಡಿದಾಗ ಯಾರ ಮನೆ ಹುಡುಗ ಅಂತಾರೆ? ನೋಡಿ, ನಾನು ಯಾವತ್ತೇ ಆಗಲಿ ಯಾವ ಸಮಸ್ಯೆ ಆಗಿದೆಯೋ ಸಮಸ್ಯೆಯನ್ನ ಕಿತ್ತಾಕೋದ್ರ ಕಡೆ ನಾನು ಮಾತಾಡಬೇಕಾಗಿರೋದು ನನ್ನ ಕರ್ತವ್ಯ. ಇದನ್ನ ಸಮರ್ಥನೆ ಅಂತಾರೆ. ಸಮಸ್ಯೆ ಯಾರು ಅಡಕತ್ರಿಲ್ ಸಿಕ್ಕಾಕೊಂಡಿದ್ರೆ ಹೇಳಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳಕ್ ಆಗ್ದಿರೋ ಯಾವ ಅಡಕತ್ರಿಲ್ ಸಿಕ್ಕಾಕೊಂಡಿದ್ದೀರಾ? ಅಡಕತ್ರಿ ಅನ್ನೋದಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಅಡಕತ್ರಿನೂ ಇಲ್ಲ. ನರೇಂದ್ರ ಮೋದಿ ಅವರಾದ್ರೂ ಅಷ್ಟೇನೆ, ಯಾವ ನೀವು ಕರ್ನಾಟಕದ ವಿಷಯದಲ್ಲಿ ವಾಲ್ಮೀಕಿ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಇಂಥ ಸಾವಿರಾರು ಹಗರಣಗಳಾದಾಗ ಫಸ್ಟ್ ರಾಜೀನಾಮೆ ಕೊಟ್ಬಿಡಿ, ನೀವು ದೋಷ ಮುಕ್ತರಾಗಿ ಮತ್ತೆ ಬಂದು ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತೀರಾ? ಯಾಕೆ ನಿಮಗೆ ಅಪ್ಲೈ ಆಗಲ್ವಾ? ನೋಡಿ, ನಮಗೆ ಅನ್ವಯ ಆಗುತ್ತೆ. ನಾನು ಅದನ್ನೇ ಹೇಳಿದೆ ನಿಮಗೆ, ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಅದೇ ಆಗುತ್ತೆ. CBI ಚಾರ್ಜ್ ಶೀಟ್ ಅಲ್ಲಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಬೋದು, ಇದ್ರೊಳಗಡೆ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಿರ್ಲಿ, ಇಲಾಖೆ ಆಗಿರ್ಲಿ, ಯಾರೂ ಸಹ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂತ ಹೇಳಿ ವರ್ಡಿಕ್ಟ್ ಬಂದಿದೆ. ನನಗೆ ಕಾಂಗ್ರೆಸ್ಗೂ ನಿಮಗೂ ವ್ಯತ್ಯಾಸ ಕಾಣ್ತಾ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಥವಾ ಮೂಡಾ ಹಗರಣ ಇರ್ಬೋದು, ಅಥವಾ ಅವ್ರು ಚಂದ್ರಶೇಖರನ್ ಸಾವಿಗೀಡಾದಾಗ ಅಧಿಕಾರಿಗಳ ಲೋಪ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಹೊತ್ತಿಸಿದ್ರಿ. ಇಲ್ಲೂ ಯಾರ್ದೋ ತಲೆ ಮೇಲೆ ಕಟ್ತಾ ಇದ್ದೀರಲ್ಲ. ನಿಮ್ ಬದ್ಧತೆ, ನೈತಿಕತೆ, ನಿಮ್ ವಿಚಾರಗಳು ಎಲ್ಲರನ್ನೂ ಅಧಿಕಾರಿಗಳ ಮೇಲೆ. ಮನೆ ಯಜಮಾನ ಯಾಕೆ ಬೇಕು? ಸಚಿವ ಯಾಕೆ ಬೇಕು? ಮಂತ್ರಿಗಳು ಯಾಕೆ ಬೇಕು? ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೂಡಾ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೈಟ್ ಹೋಗಿತ್ತು ಅಂತ ಹೇಳಿ ಸ್ವತಃ ಹೆಸರು ಕೇಳ್ಬಂತು. ಮೂಡಾ ಹಗರಣದಲ್ಲಿ ಇಲ್ಲಿ ಯಾವುದೇ ಸಚಿವರ ಹೆಸರುಗಳು ಕೇಳಿ ಬರಲಿಲ್ಲ. ಸ್ವತಃ ವಾಲ್ಮೀಕಿ ಹಗರಣದಲ್ಲಿ ಸ್ವತಃ
ಮಂತ್ರಿಯ ಹೆಸರನ್ನು ಬರೆದು ಸೂಸೈಡ್ ಮಾಡ್ಕೊಂಡ್ರು ಚಂದ್ರಶೇಖರ್ ಅಂದ್ರು. ಅಲ್ಲಿ ಸ್ವತಃ ಅವರ ಹೆಸರು ಬಂದ್ರು ಸಹ ಈಗ 21 ಜನ ಧರ್ಮೇಂದ್ರ ಪ್ರಧಾನ್ ಹೆಸರು ಬರಿಬೇಕಿತ್ತು, ಬರ್ದಿಲ್ಲ ಅನ್ನೋದು ನಿಮಗೆ ಲಾಭ. ಒಂದ್ ನಿಮಿಷ, ಅದಾದ್ಮೇಲೆ ನಿಮ್ಗೆ ಅವಾಗಲೇ ಹೇಳಿದೆ, ಸಚಿನ್ ಪಾಂಚಾಲ್ ಅಂತಕ್ಕಂಥ ವ್ಯಕ್ತಿ ಅವತ್ತು ಯಾವತ್ತೂ ರಾಜೀನಾಮೆ ಕೊಡಲಿಲ್ಲ. ಇವ್ರ ವಿಚಾರಕ್ಕೆ ಬಂದ್ಬಿಡೋಣ, ರಾಜ್ಯ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ. 2024 ನಡೆದಂತ KPSC ಎಕ್ಸಾಮ್ ನಲ್ಲಿ ಸ್ವತಃ ಇವರ ಅಧ್ಯಕ್ಷ ಏನಿದ್ರು, ಅಧ್ಯಕ್ಷರ ಮೇಲೆ ಸ್ವತಃ ಸದಸ್ಯರುಗಳು ಅಪವಾದವನ್ನ ಮಾಡಿದ್ರು. ಅವತ್ತು ರಾಜೀನಾಮೆ ಯಾರು ಕೊಡ್ಲಿಲ್ಲ, ಅವತ್ತಿನ ಶಿಕ್ಷಣ ಸಚಿವರು ಕೊಡ್ಲಿಲ್ಲ. ಪ್ರೊಬೇಷನರಿ ಎಕ್ಸಾಮ್ಗೆ 400 ಜನ ಎಕ್ಸಾಮ್ಗೆ ಸ್ವತಃ ಅವ್ರ ಮಕ್ಕಳು ಸೆಲೆಕ್ಷನ್ ಆದ್ರು, ಸ್ವತಃ 20 ಜನ ಪ್ರಭಾವಿಗಳ ಮಕ್ಕಳು ಸೆಲೆಕ್ಷನ್ ಆದ್ರು. ಅವತ್ತು ಯಾರು ರಾಜೀನಾಮೆ ಕೊಡ್ಲಿಲ್ಲ. 2025 ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಎಕ್ಸಾಮ್ ಲೀಕ್ ಆಯ್ತು, ಅವತ್ತು ರಾಜೀನಾಮೆ ಕೊಡ್ಲಿಲ್ಲ. ಅವರು ಹಂಗೇನೆ, ನಾವು ಹಂಗೇನೆ, ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ತೆಗೆದುಕೊಳ್ಳಿಲ್ಲ, ಮಾತಾಡ್ತಾ ಇದೀವಿ, ಬಂದು ಆಕ್ಷನ್ ತೆಗೆದುಕೊಂಡಿದೀವಿ, ಒಬ್ಬನ್ನು ಬಿಡೋದಿಲ್ಲ ಅಂತ ಹೇಳಿದೀವಿ. ವಿತ್ ಇನ್ ಫ್ರಾಕ್ಷನ್ ಆಫ್ ದ ಮಂತ್ ನಾವು ಆಕ್ಷನ್ ತೆಗೆದುಕೊಂಡಿದೀವಿ, ಅದು ನಮ್ಮ ಬದ್ಧತೆ. ವಿದ್ಯಾರ್ಥಿಗಳ ಪರ ಇದ್ದೀವಿ, ದೇಶ ವಿರೋಧಿಗಳ ವಿರುದ್ಧ ಇದ್ದೀವಿ. ಐ ಗಾಟ್ ಇಟ್, ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಮತ್ತು ದಂಡದ ಬಗ್ಗೆ, ಶಿಕ್ಷೆಯ ಬಗ್ಗೆ ಉಲ್ಲೇಖ ಮಾಡಿರೋದು ಒಂದು ಭಾಗ ಆದರೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಪ್ರತಿಭಟನೆಯ ಕಾವು ಇನ್ನೂ ಕೂಡ ಹೆಚ್ಚಾಗಿದೆ, ಅದೇನು ತಣ್ಣಗಾಗಿಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಬಿಜೆಪಿ ವಕ್ತಾರರು ದಿಲೀಪ್ ಅವರು ಮಾತಾಡಬೇಕಾದ್ರೆ ಇರ್ಷಾದ್ ಅವರು ನನಗೊಂದು ಪ್ರಶ್ನೆ ಬಂತು, CJP ಹೋರಾಟ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಅಂತ. ಇಲ್ಲ ಸರ್, ಚಾಂದ್ ಪಶ್ ಅವರೇ, ಇದನ್ನೇ ಡಿಸ್ಕಸ್ ಮಾಡಿದ್ರೆ ಇನ್ನು 10 ನಿಮಿಷ ಹೋಗುತ್ತೆ. ಅದ್ರ ಬದಲು ನಾನಿಲ್ಲಿ ಟೈಮ್ ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ನಿಮಿಷ ಕೊಟ್ಟಿದ್ದೀನಿ ಅನ್ನೋ ಡೇಟಾ ನನ್ನ ಹತ್ರ ಇರುತ್ತೆ, ಅದಕ್ಕೆ ಬಿಟ್ಬಿಡಿ ನನ್ನನ್ನು. ರೈಟ್, ಇರ್ಷಾದ್ ಅವರೇ. ಮೇಡಮ್, CJP ಅವರ ಹೋರಾಟ ಸರಿಯಾದ ದಿಕ್ಕಿಗೆ ನಡೀತಾ ಇದೆ. ಯಾವುದೇ ಒಂದು ಹೋರಾಟವನ್ನು ನಡೆಯುವಾಗ ಸ್ವಲ್ಪ ಜನ ಬಂದೇ ಬರ್ತಾರೆ. ಇವಾಗ ಇದೇ ಹೋರಾಟಗಳಿಂದಾನೇ BJP ಬಂದಿರೋದು. ಅಣ್ಣಾ ಹಜಾರೆ ಹೋರಾಟ ಆಗ್ತಾ ಇರಲಿಲ್ಲ ಅಂದ್ರೆ BJP ಈ ಪಕ್ಷ ಬಂದು ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇರಲಿಲ್ಲ. UPA ಬೀಳ್ಸಿದೆ ಅಣ್ಣಾ ಹಜಾರೆ ಆಂದೋಲನ. ಅದೇ ಆಂದೋಲನದಿಂದ ಬಂದು ಇವತ್ತು ನಿಮ್ ವಿರುದ್ಧ ಒಂದು ಆಂದೋಲನ ನಡೀತಾ ಇದೆ ಅಂದಿದ ತಕ್ಷಣ ನೀವು ಸಹಿಸ್ಕೊಂಡಿಲ್ಲ ಅಂದ್ರೆ ಯಾವ ತರ ಪ್ರಜಾಪ್ರಭುತ್ವದಲ್ಲಿ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ? ಪ್ರಜಾಪ್ರಭುತ್ವ ಅಂದ್ರೆ ಟೀಕೆ ಆದ್ರೂ ಸಹಿಸ್ಕೊಳ್ಬೇಕು. ಅವಾಗ್ಲೇ BJP ವಕ್ತಾರರು ಹೇಳ್ತಾ ಇದ್ರು, ಮೊದಲನೇ ಸತಿ BJP ವಕ್ತಾರರು ನಿಜ ಹೇಳಿರೋದು ನಂಗೆ ಅದೇ ಆಶ್ಚರ್ಯ ಆಗ್ತಾ ಇದೆ. ಹೆಂಗೋ ಅಟ್ಲೀಸ್ಟ್ ನಿಜ ಹೇಳಿದ್ರಲ್ಲಿ ಅಂತ. ಹೋಮ್ ಮಿನಿಸ್ಟರ್ ಇದಾರಲ್ಲ, ಅವ್ರು ಫೇಲ್ಡ್ ಆಗಿದ್ದಾರೆ ಅಂತ ಅವರೇ ಒಪ್ಕೊಂಡ್ರು. ಏನಕ್ಕಂದ್ರೆ ತುಕಡೆ ಗ್ಯಾಂಗು ಜಂತರ್ ಮಂತರ್ ಅಲ್ಲಿ ಇದೆ ಅಂತೆ. ಯಾರೋ ಅಫ್ಘಾನಿಸ್ತಾನ್ ಫ್ಲಾಗ್ ತಗೊಂಡ್ ಬಂದು ಏನೋ ಘೋಷಣೆ ಕೂಗ್ತಾರಂತೆ. ಅಷ್ಟೆಲ್ಲ ಗೊತ್ತಿದ್ರು ಹೋಮ್ ಮಿನಿಸ್ಟರ್ ಸೈಲೆಂಟ್ ಆಗಿ ಕೂತ್ಕೊಂಡಿದಾರಂತೆ. ನಮ್ ದೇಶದ ಪರವಾಗಿ ನೀವು ಏನಾದ್ರೂ ಘೋಷಣೆ ಕೂತ್ಕೊಳ್ಳಿ, ನಮ್ ದೇಶದ ಪರವಾಗಿ ಮೇಡಮ್ ಅವರೇ ಒಪ್ಕೊಂಡ್ರು. ಅಫ್ಜಲ್ ಗುರು ಬಾಂಬ್ ಬಿಟ್ಟಿರೋರು ತಂದೆಗೆ ಏನ್ ಕೆಲಸ ಅಲ್ಲಿ? ಮೇಡಮ್, ಅಫ್ಜಲ್ ಗುರುಗೆ ಶಹೀದ್ ಅನ್ನೋದ ಪಕ್ಷ ಅವ್ರ ಜೊತೆಲಿ ಅಲಯನ್ಸ್ ಮಾಡ್ಕೊಂಡಿರೋರು ಇವತ್ತು ಅಫ್ಜಲ್ ಗುರು ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಿಲ್ಲ ಇವ್ರಿಗೆ? ಕಾಶ್ಮೀರದಲ್ಲಿ ಯಾರು ಮೇಡಮ್, ಯಾರು ಅಲಯನ್ಸ್ ಮಾಡ್ಕೊಂಡು ಪಕ್ಷ ಮಾಡಿದ್ದು? ಇವ್ರು ತಾನೇ. ನಾವಂದಿದ್ವಾ ಅಫ್ಜಲ್ ಗುರುಗೆ ಶಹೀದ್ ಅಂತ ನಾವ್ ಹೇಳಿದ್ವಾ? ಯಾವ ಪಕ್ಷ ಹೇಳಿದ್ರು ಅವ್ರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಇವತ್ತು ದೊಡ್ಡದಾಗಿ ಮಾತಾಡ್ತಾರೆ. ದೇಶ ನಡ್ಸಕ್ ಆಗಿಲ್ಲ ಅಂದ್ರೆ ಬಿಟ್ಟೋಗ್ರಿ. ಏನಕ್ಕೆ ಆತರ ಡಬಲ್ ಸ್ಟ್ಯಾಂಡರ್ಡ್? ಏನೋ ರೀ, ಕೇಜ್ರಿವಾಲ್ ಟೆರರಿಸ್ಟ್ ಅಂದ್ರು ನೀವು. ಟೆರರಿಸ್ಟ್ ಅಂತ ಹೇಳಿದ್ರಿ, ಆ ಟೆರರಿಸ್ಟ್ ಜೈಲ್ ಹಾಕಿಲ್ಲ. ಅದು ತಗೊಂಡೋಗಲ್ಲ ಯೋಗ್ಯತೆ CBI 2 ವರ್ಷದ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಅವರು ಹೇಳಿದ್ರು, ಫಾಸ್ಟ್ ಟ್ರ್ಯಾಕ್ ನಾವು ಮಾಡ್ಬಿಟ್ಟಿದೀವಿ, ಇನ್ಮೇಲೆ ಏನಾದ್ರೂ ಆದ್ರೆ ಫಾಸ್ಟ್ ಟ್ರ್ಯಾಕ್ ಇಂದ ಎತ್ತಿ ಒಳಗಡೆ ಆಗ್ಬಿಡ್ತೀವಿ ಅಂತ. 2024 ಹೇಳಿರೋ ನರೇಂದ್ರ ಮೋದಿ ಅವರು 2026 ಒಂದು ಪೇಪರ್ ಲೀಕ್ ಜಜ್ಮೆಂಟ್ ಬಂದಿದ್ಯಾ ಇನ್ನವರೆಗೂ? ಏನಕ್ಕೆ ಬಂದಿಲ್ಲ? ಏನ್ ಜನರು ಏನ್ ಕಿವಿಯಲ್ಲಿ ಹೂ ಇಟ್ಕೊಂಡಿದಾರ ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ? ಕಡಿಮೆ ಅಂದ್ರು ಕಿಸಾನ್ ಆಂದೋಲನದಲ್ಲಿ 1 ವರ್ಷಕ್ಕಿಂತ ಜಾಸ್ತಿ ರೈತರು ಕೂತ್ಕೊಂಡು ಅವ್ರ ಬೇಡಿಕೆಗಳಿಗೆ ಕೇಳಿದ್ರೆ ಯಾರು ಕೇಳೋರಿಲ್ಲ. 700 ಜನ ಸತ್ತೋದ್ರು. ಧೋರಣೆ ಒಳ್ಳೆದೇ ದಿಲೀಪ್ ಅವರೇ, ಸರ್ವಾಧಿಕಾರ ಸ್ಟೂಡೆಂಟ್ ಗಳು ಬಂದ್ರಂತ ನೈಟ್ 1 ಗಂಟೆಗೆ ಬಂದು ಮಾತಾಡ್ತಾ ಈ ದೇಶದಲ್ಲಿ ರೈತರು ಹೋರಾಟ ಮಾಡಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಅಂತೀವಲ್ಲ, ಕಿಸಾನ್ ಕೂಡ ಹೋರಾಟ ಮಾಡಿದ್ದಾರೆ. ಇವತ್ತು ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ. ಹೋರಾಟದಲ್ಲೆಲ್ಲ ನನಗೆ ಮೊಳೆಗಳು, ಗಾಜುಗಳು, ನೀರು, ಅಶ್ರುವಾಯು ಪ್ರಯೋಗ ಏನಾಗ್ತಿದೆ ದೇಶದಲ್ಲಿ? ಇದೇ ಇವ್ರ ಕೆಲಸ ಮೇಡಮ್. ಹಿಂದೆ 700 ಜನ ರೈತರನ್ನ ಬಲಿ ತಗೊಂತಲ್ಲ ಈ ಕೆಟ್ಟ ಸರ್ಕಾರ, ಅವಾಗ್ಲಿ ಇದನ್ನೇ ಮಾಡಿದ್ದು. ದಿಲ್ಲಿಯಲ್ಲಿ ಒಳಗೆ ಪ್ರವೇಶ ಮಾಡಬಾರ್ದು ಅಂತ ರಸ್ತೆಗೆ ಮಳೆ ಹೊಡೆದ್ರು. ಲಾರಿಗಳಲ್ಲಿ ದೊಡ್ಡ ಲಾರಿಗಳಲ್ಲಿ ಮರಳು ತುಂಬಿ ಅಡ್ಡ ನಿಲ್ಸಿದ್ರು. ಜಲ್ಲಿ ಕಲ್ಲು ಬಂಡೆಗಳನ್ನ ತುಂಬಿದಂತ ಕಲ್ಲನ್ನ ತುಂಬಿದಂತ ಲಾರಿಗಳನ್ನ ಅಡ್ಡ ನಿಲ್ಸಿದ್ರು.
ಇದೇ ಇವರ ಅಜೆಂಡಾ. ಇಲ್ಲೂ ಕೂಡ ಇದೇ ಮಾಡಿರೋದು. ತಾವು ಮಾಧ್ಯಮದವರು ನಮಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ಪ್ರಾರಂಭದಲ್ಲೇನೆ ಹೇಳಿದ್ರು, ಜಲ್ಲಿ ಕಲ್ಲು ತುಂಬಿದಂತ ಲಾರಿಗಳನ್ನ ತಂದಲ್ಲಿ ನಿಲ್ಸಿದ್ರು. ಯಾಕೆ ನಿಲ್ಸಿದ್ರಿ? ಅವ್ರು ನಿಮ್ದಂತಾರೆ, ನಮ್ಗೆ ಅಂತೀರಲ್ಲ, ಅವ್ರದಂತೀರಿ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ಸರ್ಕಾರ ಇದೆಲ್ಲ. ನಿಮ್ಮ ಲಾರಿಗಳು ನೀವು ತಂದಿರಿಸಿರೋದು ಕಾಂಗ್ರೆಸ್ನವರು ನಿಲ್ಸಿರ್ತಕ್ಕಂಥ ಜಲ್ಲಿ ಕಲ್ಲಿರೋ ಲಾರಿಗಳು. ಮೇಡಮ್ ಬಿಜೆಪಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ತಗೊಂಡ್ ಬಂದ್ರ, ಕಾಂಗ್ರೆಸ್ ಅವ್ರು ಬಿಜೆಪಿ ತಗೊಂಡ್ ಬಂದ್ರು. ತಗೊಂಡ್ ಬಂದಿದ್ ಯಾರು? ಯಾರ ಜವಾಬ್ದಾರಿ ಅದು? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ತಾನೆ, ಉತ್ತರ ಕೊಡ್ಬೇಕು ಹೋಮ್ ಮಿನಿಸ್ಟರ್. ಸರ್ ಬರೀ 10 ವರ್ಷದಿಂದ ಇದೇ ಹೇಳ್ಕೊಂಡು ಬರ್ತಾ ಇದ್ದೀರಾ, ಯಾರಿಗೂ ಬಿಡಲ್ಲ, ಯಾರಿಗೂ ಬಿಡಿಲ್ಲ ಅಂತ. ಯಾರಿಗೂ ಹಿಡಿದು ಇಲ್ಲ ನೀವು. ನಿಮಿಷ, ಇವರ ಮಾತಿಂದ ಒಂದನ್ನು ಸ್ವಾಗತಿಸ್ತೇನೆ. ನಾವು ಯಾರನ್ನು ಬಿಡಲ್ಲ, ಮಟ್ಟ ಹಾಕ್ತೀವಿ ಅಂತ ಹೇಳಿದ್ರಲ್ವಾ, ಖಂಡಿತವಾಗ್ಲೂ ನೀವು ಮಟ್ಟ ಹಾಕಿ. ಯಾರು ಅಲ್ಲಿ ನಿಮಗೆ ಕೆಟ್ಟ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನು ಮಟ್ಟ ಹಾಕಿ ನುಗ್ಗಿ ಹೊಡೀರಿ. ನಾವು ಅದನ್ನೇ ಅಪೇಕ್ಷೆ ಪಡ್ತೀವಿ ಈ ದೇಶದ ಪ್ರಜೆಗಳಾಗಿ. ಅದೇ ರೀತಿ ಒಬ್ಬನೇ ಒಬ್ಬ ನಾಲಾಯಕ ವಿದ್ಯಾಮಂತ್ರಿ ಪೀರಿಯಡ್ ನಲ್ಲಿ 3 ಸಾರಿ ಪೇಪರ್ ಸಾಕ್ಷಿ ನೀವು ನಾಲಾಯಕ ಅನ್ನೋದಕ್ಕೆ ಇವರು ಸಾಕ್ಷಿ ಕೇಳ್ತಾರೆ, ಲಾಯಕ ಅನ್ನೋದಕ್ಕೆ ಸಾಕ್ಷಿ ಕೊಳ್ಳಿ. 2004 ಆಗಿರ್ತಕ್ಕಂಥ ನಾಲಾಯಕ ಮಂತ್ರಿಗಳಿದ್ರು. ನಾಲಾಯಕ್ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ಲಾಯಕ್ ಅನ್ನೋದಕ್ಕೊಂದು 4 ಹೇಳಿ. ಹೇಳ್ಬಿಡಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಹೇಳಿ ಗೊತ್ತಾಗ್ಲಿ ಜನರಿಗೆ. ಸಾಧನೆ ಹೇಳಿ, ಮಾಡಿರ್ತಕ್ಕಂಥ ಸಾಧನೆಗಳು ಹೇಳ್ತೀನಿ ನಾನು. ಇರಿ ಅವ್ರು ಮಾತಾಡೋದು ಹೇಳಿ. ಆಯ್ತಾ ಮೇಡಮ್? ಒಂದೇ ವಿದ್ಯಾಮಂತ್ರಿಯ ಪೀರಿಯಡ್ ನಲ್ಲಿ 3 ಸಾರಿ ಪೇಪರ್ ಲೀಕ್ ಆಯ್ತಲ್ಲ. ಮೊದಲನೇ ಸಾರಿ ಆದ್ರೆ ಎಲ್ಲೋ ತಪ್ಪಾಗಿದೆ. 3 ಸಾರಿ ಆದ್ರೆ ನಿಮ್ಗೆ ಆತ್ಮಸಾಕ್ಷಿ ಅನ್ಸಲ್ವಾ? ಇವತ್ತು ಯಾವ ಮಟ್ಟದಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರ ದೇಶ ಪ್ರಮುಖ ನೋಡ್ಬೇಕಾದ್ರೆ ಒಂದು ವಿಡಿಯೋ ತೋರಿಸಿ ಸ್ವತಂತ್ರ ನಮ್ಮ ದೇಶದ ಧ್ವಜ ಕೆಳಗಡೆ ಬಿದ್ದಿದ್ರೆ ಪೊಲೀಸ್ನವರು ನಿಮಗಿಂತ ರಾಕ್ಷಸರು ನೀವು. 70 ಲಕ್ಷ ರೂಪಾಯಿಗೆ ಒಂದು ವೈದ್ಯಕೀಯ ಕೇಳಿ ಮಾಡ್ತಾ ಇದ್ದೀರಿ ಕರ್ನಾಟಕವನ್ನ. ನಿಮ್ಮ ಯೋಗ್ಯತೆ ಸರ್ಕಾರಿ ವೈದ್ಯರು, ಪೊಲೀಸಿನವರು ನಿಮ್ಮ ವಾದವನ್ನ ನಾನು ಒಪ್ತೀನಿ. ಅದೇ ನಿಮ್ಗೆ ನೈತಿಕತೆ ಇದೆಯಾ? ಕೆಪಿಎಸ್ಸಿ ವಿಷಯದಲ್ಲಿ ಹಿಂಗೆ ನೀವು ಹೋರಾಟ ಹೆಂಗಾಗ್ತಿದೆ ಅಂತ ಗೊತ್ತಿಲ್ಲ. ನಾವು ಮಾಡಿದ್ರು ತಪ್ಪೇ ಮಾಡಿ. ನಾನು ಹೇಳ್ತಾ ಯಾವ ಸಚಿವರಿದ್ದಾರೆ ರಾಜೀನಾಮೆ ಕೊಡ್ತಾರೆ? ದೆಹಲಿಯಲ್ಲಿ ಕಾಂಗ್ರೆಸ್ ನಡ್ಕೊಂಡಿರೋ ರೀತಿಗೆ ರಾಜ್ಯದಲ್ಲಿ ಪ್ರತಿಭಟನೆ ಆಗ್ತಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಡ್ಕೊಂಡಿರೋ ರೀತಿಗೆ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಪ್ರತಿಭಟನೆ ಮಾಡ್ತಾ ಇದೆ. ಏನ್ ಮಾಡಿದ್ರಿ ಅಂತದ್ದು? ಮೇಡಮ್, ನಾವು ತಪ್ಪು ಮಾಡಿದ್ರೆ ನೀವು ಮಾಡಿ ಕ್ವಶನ್ ಮಾಡಿ ಜನಕ್ಕೆ ಬಿಡಿ, ಜನಕ್ಕೆ ಹೇಳಿ. ಇವತ್ತು ನಿಮ್ಮನ್ನ ನಾನು ಹೇಳ್ತೀನಿ, ಏನಿದು ಹೇಳಿದ್ರಲ್ಲ ಮಳೆ ಪಳೆ ಖಂಡಿತವಾಗ್ಲೂ ಹೇಳ್ತೀನಿ, ವಿದ್ಯಾರ್ಥಿಗಳು ಮಳೆ ಇರುವಂತ ದೊಣ್ಣೆ ತಗೊಂಡು ನಮಗ್ ನಾವೇ ಹೊಡ್ಕೋತೀವ. ವಿದ್ಯಾರ್ಥಿಗಳು ಹೊಡಿತಾರ? ಪೊಲೀಸವರಲ್ಲ, ಪೊಲೀಸಿನ ಒಂದು ಹೆಸರಿರುವಂತ ಗೂಂಡಾಗಳು ಯಾವ ಮಟ್ಟಿಗೆ ಹೊಡಿತಾರಂತೆ ಒಬ್ಬರಿಗೆ ನೇಮ್ ಪ್ಲೇಟ್ ಇಲ್ಲ. ಹೆಣ್ಣು ಮಕ್ಕಳು ಅಂತ ನೋಡಲ್ಲ, ಯೂನಿಫಾರ್ಮ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಸಂಬಂಧಪಟ್ಟವರಲ್ಲ ಅನ್ನೋ ಕ್ಲಾರಿಟಿ ನಮ್ಗಿದೆ ಅಲ್ವಾ? ನಿಮ್ ಕಡೆಯವರ, ಇವ್ರ ಕಡೆಯವರ, ಅವ್ರ ಕಡೆಯವರ ನಮ್ಗೆ ಗೊತ್ತು. ಇಲ್ಲಿ ನೊಂದವರು ಯಾರು? ವಿದ್ಯಾರ್ಥಿಗಳು. ಹೊಡಿತಾರೋದು ಯಾರಿಗೆ? ವಿದ್ಯಾರ್ಥಿಗಳು. ನಾವೇ ಹೊಡಿತೀವಿ, ವಿದ್ಯಾರ್ಥಿಗಳು ಹೊಡಿತಾರೆ. ಯಾವ ಸ್ಟ್ರಾಟಜಿ? ಆಯ್ತು ಬಿಡಿ, ಒಂದ್ ವೇಳೆ ಅದಾಯ್ತು. ವಿದ್ಯಾರ್ಥಿಗಳ ಹೋರಾಟ ಆದ್ಮೇಲೆ ನಿಮ್ಗಷ್ಟು ಭಯ ಇಲ್ಲ ಅಂದ್ರೆ, ಸಣ್ಣ ಕಿಡಿ ನಿಮ್ಮ ಚಾನೆಲ್ ಅಲ್ಲಿ ಹೇಳಿದ್ದೆ, ಕಾಂಗ್ರೆಸ್ ಜನತಾ ಪಾರ್ಟಿ ಇವತ್ತು ಸಣ್ಣ ಕಿಡಿ ನಾಳೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಆಯ್ತಲ್ಲ? ವಿಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ. ದೊಡ್ಡ ಇತಿಹಾಸ ಕಾಂಗ್ರೆಸ್ಗೆ ಸಾಮರ್ಥ್ಯ ಇಲ್ಲ. ಬಿಜೆಪಿ ಬರ್ಬೇಕಾಯ್ತಾ? ವಿಪಕ್ಷಿಗಳಾಗಿದ್ದು ಕಣ್ತರಿಸ್ತಾ ಇದೀವಿ. ಮೆಟ್ರೋ ಸ್ಟೇಷನ್ಗಳನ್ನ ಯಾಕೆ ಬಂದ್ ಮಾಡಿದ್ರೆ ಗಂಡಸ್ತಾನ ಇದ್ದಿದ್ರೆ ಬಿಜೆಪಿ ಬರೋದಕ್ಕೆ ಬಿಟ್ಟಿದ್ದೀರಲ್ಲ ಸರ್ ನೀವು. ಕಾಂಗ್ರೆಸ್ ನಿಮ್ಗೆ ಎಂತ ಇತಿಹಾಸ ಇದೆ? ನೀವೆಲ್ಲಿದ್ದೀರಾ ದೇಶದಲ್ಲಿ? ರಸ್ತೆಗಳಲ್ಲಿ ಫಾರಿನಲ್ಲಿ ಇರ್ತಾರೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಯಾಕೆ ಹಾಕಿದ್ರಿ? ಏನ್ ಭಯ ನಿಮಗೆ? ನಿಮ್ಮನ್ನ ಅಧಿಕಾರಕ್ಕೆ ತಂದಂತದ್ದು ಇದೇ ಯುವ ಜನತೆ, ನಾಳೆ ನಿಮ್ಗೆ ಇಳಿಸೋದು ಇದೇ ಯುವ ಜನತೆ. ನಮಗೂ ಪಾಠ ಕಲಿಸ್ತಾರೆ. ದಿವ್ಯಶ್ರೀ ಅವರ ಹತ್ರ ಮಾತಾಡ. ಓಕೆ ಸಮಯ ಆಯ್ತು ಸರ್. 6 ನಿಮಿಷ ತಗೊಂಡಿದ್ದೀವಿ.
ನಿಮಿಷ ತಗೊಂಡಿದ್ದೀರಾ? ಇದು ನನ್ನ ದೇಶದ ಪ್ರಶ್ನೆ. ಆಯ್ತು ಸರ್, ಅದೇ ದೇಶದ ಬಗ್ಗೆ ಇನ್ನಿಬ್ರು ಮಾತಾಡ್ತಿದ್ದಾರೆ. ಎಲ್ಲರೂ ದೇಶದ ಬಗ್ಗೆ. ದಿವ್ಯಶ್ರೀ ಅವರೇ, ನೀವು ಹೇಳಿ, ಈ ಹೋರಾಟ ಓಕೆ ದಿವ್ಯಶ್ರೀ ಅವರು, ನೀವು ಹೇಳಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟ ಮೇಲೆ ಪ್ರತಿಭಟನೆ ಏನಾದ್ರೂ ನಿಲ್ಬೋದಾ ಅಥವಾ ಇನ್ನೂ ಹೆಚ್ಚಾಗಬಹುದಾ ರೈಟ್ ನೌ ಸಿಚುವೇಶನ್ ನೋಡಿದ್ರೆ? ರೈಟ್ ನೌ ಸಿಚುವೇಶನ್ ಏನು ಅಂತ ನಾಳೆ ಗೊತ್ತಾಗುತ್ತೆ ಅಲ್ವಾ, ಅವ್ರು ಏನ್ ಮೀಟಿಂಗ್ ಮಾಡಿದಾರೆ ಇವತ್ತು ಅಂತ. ಸೊ ಅದ್ರ ಮೇಲೆ ಅಕಸ್ಮಾತ್ ಅವ್ರಿಗೆ ಅದು ವರ್ತ್ ಅಲ್ಲ, ಏನ್ ಜಜ್ಮೆಂಟ್ ಆಗಿದೆ ಅಂತ ಏನಾದ್ರೂ ಅವ್ರಿಗೆ ವರ್ತ್ ಅಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಿಜೆಪಿ ಅವ್ರು ಹೇಳ್ತಾ ಇದ್ರು, ಜೆನ್ಯೂನ್ ಹೋರಾಟ ಆಗಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಜೆನ್ಯೂನ್ ವಿದ್ಯಾರ್ಥಿಗಳಲ್ಲಿದ್ರೆ ಆ ಹೋರಾಟಕ್ಕೊಂದು ಅರ್ಥ ಅನ್ನೋದಿರುತ್ತೆ ಅಂತ ಹೇಳಿ. ಆದ್ರೆ ಅಲ್ಲಿ ಜೆನ್ಯೂನ್ ಸ್ಟೂಡೆಂಟ್ಸ್ ಇರ್ಲಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿರೋದ್ರ ಬಗ್ಗೆ? ಪರ್ಸೆಂಟೇಜ್ ಇವಾಗ 100% ಜನದಲ್ಲಿ ಅಟ್ಲೀಸ್ಟ್ 150% ಆದ್ರೂ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸೇ ಇರ್ತಾರಲ್ವಾ, ಅವ್ರು ಜೆನ್ಯೂನ್ ಅಲ್ವಾ ಕನ್ಸಿಡರ್ಡ್. ಸಪೋರ್ಟ್ ಬಂದೇ ಬರ್ತಾರೆ. ಇವಾಗ ಒಂದ್ ಸ್ಟೂಡೆಂಟ್ ಏನಾದ್ರೂ ಅದೇ ಹೋಲ್ ಕ್ಲಾಸ್ ನಿಂತ್ಕೊಳ್ಳುತ್ತೆ ಅಲ್ವಾ ಅವ್ರ ಪರವಾಗಿ, ಸ್ಕೂಲ್ ಇಲ್ಲ ಅಂದ್ರೂ. ಸೊ ಇದ್ರಲ್ಲಿ ಜೆನ್ಯೂನ್ ಅಥವಾ ಫೇಕ್ ಅಂತ ಜಡ್ಜ್ ಮಾಡಕ್ ಆಗಲ್ಲ. ಈ ರಾಜಕೀಯಕ್ಕೆ ಜೆನ್ಯೂನ್ ಸ್ಟೂಡೆಂಟ್ಸ್ ಬಲಿಯಾಗ್ತಿದ್ದಾರಾ ಅಂತ, ಲಾಠಿ ಏಟ್ ಪಾಪ ಜೆನ್ಯೂನ್ ಸ್ಟೂಡೆಂಟ್ಸ್ ತಗೋತಿದ್ದಾರಾ ಅಂತ? ಆಬ್ವಿಯಸ್ಲಿ ತಗೊಂಡು ಇರ್ಬೋದಲ್ವಾ, ಹೇಳಕ್ ಆಗಲ್ಲ. ಬಟ್ ಆದ್ರೆ ಒಬ್ಬರಿಗೋಸ್ಕರ, ಆ ಸ್ಟೂಡೆಂಟ್ಸ್ಗೋಸ್ಕರ ಅಷ್ಟು ಜನ ನಿಂತ್ಕೊಂತಿರೋದು ಗ್ರೇಟ್ ಅಲ್ವಾ. ಐ ಗಾಟ್ ಇಟ್. ದಿವ್ಯಶ್ರೀ ಅವರು, ನಂದು ಇನ್ನೊಂದು ಪ್ರಶ್ನೆ, ಪರೀಕ್ಷಾ ಅಕ್ರಮಗಳು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಭ್ರಷ್ಟಾಚಾರ ಅನ್ನೋದು ಬೇರೆ ಮಟ್ಟದಲ್ಲಿ ಹೆಂಗೆ ಬೇರೂರ್ಬಿಟ್ಟಿದೆ ಹಂಗೆ ಇದೆ. ಏಕದಮ್ ನಾಳೆ ಬೆಳಗ್ಗೆ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್, ಇಟ್ ಟೇಕ್ಸ್ ಟೈಮ್. ಬಟ್ ಇದೇ ನೀಟಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿರುವಂಥ ಸ್ಟೂಡೆಂಟ್ ಅಥವಾ ಅಭ್ಯರ್ಥಿ ಸಮಯ ಇದ್ದಾಗ ಓದೋಕ್ಕೆ ನನಗೇನು ಸಮಸ್ಯೆ ಅಂತ ಹೇಳಿ ಜೆನ್ಯೂನ್ ಎಫರ್ಟ್ ಹಾಕ್ತೀನಿ, ಖಂಡಿತ ಪರೀಕ್ಷೆ ಬರಿತೀನಿ ಅನ್ನುವಂಥ ಅಭಿಪ್ರಾಯವೂ ಇದೆ. ಎಷ್ಟೊಂದು ಎಫರ್ಟ್ ಹಾಕಿದ್ವಿ, ಆ ಎಫರ್ಟಿಗೆ ಬೆಲೆ ಇಲ್ದಂಗಾಯ್ತು ಈ ಅಕ್ರಮ ಆಗಿ ಅಂತ ಹೇಳಿ ಒಂದು ವರ್ಗ ಹೇಳ್ತಾ ಇದೆ. ನೀವು ಯಾವ ಒಪಿನಿಯನ್ ಜೊತೆ ಇರ್ತೀರಿ? ಇವಾಗ ನಾನು ಚೆನ್ನಾಗಿ ಓದಿದ ಒಂದು ಎಕ್ಸಾಮಿಗೆ ಅದ್ರಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೆ ಅಂತ ಡಿಪ್ರೆಷನ್ ಅಲ್ಲಿ ಕೂತ್ಕೊಳೋದು, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಅದೇ ತರ ಕ್ವಶನ್ಸ್ ನೆಕ್ಸ್ಟ್ ಅಲ್ಲಿ ಬರಲ್ಲ ಅಲ್ವಾ. ಅವ್ರೀಗ ಏನೋ 70% 80% ಸ್ಕೋರ್ ಮಾಡೋ ಚಾನ್ಸಸ್ ಇರುವಾಗ ಈ ಸೆಕೆಂಡ್ ಎಕ್ಸಾಮ್ ಫುಲ್ ಟಫ್ ಆಗಿ ಬರೀ 30-40 ಬಂದ್ರೆ ಏನ್ ಪ್ರಯೋಜನ? ಅದ್ರಲ್ಲಿ ಅವ್ರಿಗೆ ಸೀಟ್ ಸಿಗುತ್ತಾ? ಇಲ್ಲ ಒಂದು ನಿಮಿಷ ಬರ್ತೀನಿ ಸರ್, ಮತ್ತೆ ಸಮಯ ಸಣ್ಣದಷ್ಟೇ, ಜಾಸ್ತಿ ಏನಿಲ್ಲ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಅವ್ರಿಗೆ 23 ಲಕ್ಷ ಜನ ತಗೊಂಡ್ರಲ್ಲ ಎಕ್ಸಾಮ್, ರೀ ಎಕ್ಸಾಮ್ ಆದಾಗ 3-4 ಲಕ್ಷ ಮಕ್ಕಳು ತಗೊಳ್ಳಿಲ್ಲ. ಅದಕ್ಕೆ ಯಾರು ಹೊಣೆ? ರೈಟ್, ವೆರಿ ನೈಸ್, ವೆರಿ ನೈಸ್. ಯಾರು ಹೊಣೆ? ಹುಗರ್ ಸರ್, ನೀವು ಹೇಳಿ, ಬಿಜೆಪಿಯವರು, ಬಿಜೆಪಿಯ ಮಿತ್ರ ಪಕ್ಷದ ನಾಯಕರು, ಬಿಜೆಪಿ ಅಭಿಮಾನಿಗಳು, ಕಾರ್ಯಕರ್ತರು ಕಳೆದ ಹಲವಾರು ದಿವಸಗಳಿಂದ ಸ್ಟ್ರಾಟಜಿ ಅಂತ ಹೇಳ್ತಿದ್ದಾರೆ. ನೀವು ಯಾವ ಸ್ಟ್ರಾಟಜಿಯನ್ನು ಕಂಡ್ರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ನಾನು ಯಾವುದೇ ಸಂಘ ಸಂಸ್ಥೆಗಳನ್ನು ತಪ್ಪಾಗಿ ನೋಡೋ ಪ್ರಯತ್ನ ಮಾಡ್ತಾ ಇಲ್ಲ ಸರ್. RSS ಸರ್, ABVP ದೇಶದ ಯುವ ಸಮೂಹದ ಶಕ್ತಿಯಾಗಿದ್ದೀವಿ ಅಂತ ಭಾಷಣಗಳಲ್ಲಿ ಹೇಳ್ತಾರೆ, ಅವರ ವಿಚಾರಧಾರೆಗಳು ಹಂಗಿದ್ದಾರೆ ಅಂತ ಹೇಳ್ತಾರಲ್ಲ. ಇವತ್ತು ಆ ಪ್ರತಿಭಟನೆಯ ಸ್ಥಳದಲ್ಲಿ ಅದೇ RSS ಇರಬೇಕಾಗಿತ್ತು, ಅದೇ ABVP ಇರಬೇಕಾಗಿತ್ತು. ವಿದ್ಯಾರ್ಥಿಗಳ ಹೋರಾಟದ ದೃಷ್ಟಿಯಿಂದ ಯಾಕಿಲ್ಲ ಅನ್ನೋದು ನನ್ನ ಪ್ರಶ್ನೆ. ವ್ಯಾಲಿಡ್ ಕ್ವಶನ್ ಮೇಡಮ್. ಕೇಳಿಸ್ತಿದೆಯಾ ಸರ್ ನನ್ನ ಪ್ರಶ್ನೆ? ಸ್ಟ್ರಾಟಜಿ ಏನು ಅಂತಂದ್ರೆ, ಹಾ, ಸ್ಟ್ರಾಟಜಿ, ರೈಟ್ ಸರ್, ಕಂಟಿನ್ಯೂ. ಯಾವುದೇ ಅಲ್ಲ ದಿನಶ್ರೀ, ಈಗ ಸ್ಟ್ರಾಟಜಿ ಏನಂದ್ರೆ ಸರ್ಕಾರದ್ದು, ಯಾರೇ ಹೋರಾಟ ಮಾಡ್ಲಿ, ಯಾವುದೇ ವಿಷಯಕ್ಕೆ ಹೋರಾಟ ಮಾಡ್ಲಿ, ಅವರು ಫೇಕ್ ನಕಲಿ ರೈತರು, ಫೇಕ್ ಸ್ಟೂಡೆಂಟ್ಸು, ತುಕಡೆ ಗ್ಯಾಂಗು, ವಿದೇಶದ ಹುನ್ನಾರ, ಅವ್ರ ಹಿಂದೆ ಯಾರ್ದೋ ಷಡ್ಯಂತ್ರ ಇದೆ ಅಂತ ಪೇಂಟ್ ಮಾಡೋದು. ಇದನ್ನ ಈಗಲ್ಲ, ಲಾಸ್ಟ್ ಒಂದು 10-12 ವರ್ಷದಿಂದ ಇದು ನಡೀತಾ ಬಂದಿದೆ. ಈಗ ಅದು ಫಟೀಗ್ ಫ್ಯಾಕ್ಟರ್. ಈಗ ಅದು ಜನಗಳಿಗೆ ಅದ್ರ ಬಗ್ಗೆ ನಂಬಿಕೆ ಉಳಿತಾ ಇಲ್ಲ, ಕ್ರೆಡಿಬಿಲಿಟಿ ಕಡಿಮೆ ಆಗಿದೆ. ಹೀಗಾಗಿ ಪಾಪ ಅವ್ರ ಸ್ಟ್ರಾಟಜಿ ವರ್ಕ್ ಆಗ್ತಾ ಇಲ್ಲ. ಅದರ್ವೈಸ್ ಇದೇ ಸ್ಟ್ರಾಟಜಿಯಿಂದ ಬಹಳಷ್ಟು ಹೋರಾಟಗಳು ನಡೆದಾಗ್ಲೂ ಕೂಡ ಅವರು ಅದರಿಂದ ಯಶಸ್ವಿಯಾಗಿ ಪಾರಾಗಿ ಬಂದಿದ್ದಾರೆ. ಆದ್ರೆ ಇವತ್ತು ಅದು ಯಶಸ್ವಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ, ಇದನ್ನ ಕೇಳಿ 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 ಜನರ ಕಿವಿಗಳಿಗೆ ತೂತು ಬಿದ್ದೋಗ್ಬಿಟ್ಟಿದೆ. ನಿಜ, ಎಲ್ಲ ಹೋರಾಟಗಳಿಗೂ ಇದನ್ನೇ ಹೇಳಿದ್ದು, ಇದನ್ನ ಬಿಟ್ಟರೆ ಏನು ಹೇಳಿ. ಹೀಗಾಗಿ ಅದು ವರ್ಕ್ ಆಗ್ತಾ ಇಲ್ಲ, ನಂಬರ್ 1. ನಂಬರ್ 2, ನಂದು ಒಂದು ಪ್ರಶ್ನೆ ಇದೆ, ಬಿಜೆಪಿ ವಕ್ತಾರರು ಅಥವಾ ಯಾರಾದರೂ ಉತ್ತರಿಸಬಹುದು. 6 to 7% or 5 to 6% ವಾಟ್ ಎವರ್ ಇಟ್ ಈಸ್, ಅಷ್ಟು ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿ ಜೆನ್ವಿನ್, ಉಳಿದವರು ಫೇಕು ಅಂತ
ಯಾರು ಕೊಟ್ಟವರು ಸ್ಟ್ಯಾಟಿಸ್ಟಿಕ್ಸ್, ಅದರ ಬೇಸಿಸ್ ಏನು, ಯಾವ ಸ್ಟಡಿ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಯಾರು ಫೇಕು ಯಾರು ಉತ್ತರ ಕೊಡಿ. ಆಮೇಲೆ ಒಂದು 2 ನಿಮಿಷ ಆಗಲಿ, ನಾನು ಬರ್ತೀನಿ ಒಬ್ಬೊಬ್ಬರ ವಿದ್ಯಾರ್ಥಿಗಳು ಇದನ್ನ ನಿರ್ಧಾರ ಮಾಡೋರು ಯಾರು? ಯಾರು ಅಸಲಿ ವಿದ್ಯಾರ್ಥಿಗಳು, ಯಾರು ನಕಲಿ ವಿದ್ಯಾರ್ಥಿಗಳು, ನಿರ್ಧಾರ ಮಾಡೋರು ಯಾರು? ಈಗ ಫಾರ್ ಎಕ್ಸಾಂಪಲ್, ನಾನು ವಿದ್ಯಾರ್ಥಿನಿ ಅಲ್ಲಪ್ಪ ಅಂದ್ಕೊಳ್ಳಿ, ನನಗೊಬ್ಬ, ನಾನು ಬೇರೆ ಏನೋ ಕೆಲಸ ಮಾಡ್ತೀನಿ, ಒಬ್ಬನ ಯಾರೋ ನನಗೆ ಪರಿಚಯದವನು ವಿದ್ಯಾರ್ಥಿ ಅದನ್ನ ಅಥವಾ ಪರಿಚಯದವನು ಇಲ್ಲ, ಆದ್ರೂ ಕೂಡ ಕಾಸ್ಗೋಸ್ಕರ ನನಗೆ ಒಂದು ಕನ್ಸರ್ನ್ ಇದೆ, ನಾನು ಹೋಗ್ತೀನಿ ಹೋರಾಟಕ್ಕೆ ಅಂತ ಯಾರಾದ್ರೂ ಒಬ್ರು ಡಿಸೈಡ್ ಮಾಡಿದ್ರೆ. ಸರ್, ಇಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ವೆರಿ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಲವಾರು ವಿಡಿಯೋಗಳನ್ನ ನಾನು ಕೂಡ ಗಮನಿಸ್ದೆ. ಕೆಲವೊಂದು ಸ್ಟೂಡೆಂಟ್ಸು ಅಮೆರಿಕ ಮತ್ತು ಇರಾನ್ ಯುದ್ಧ ಆಗ್ತಿದೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ವಿ, ಬರ್ರೋ ಅಂದ್ರು ಬಂದುಬಿಟ್ವಿ. ಈ ಥರದೊಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಕಾಸೇ ಗೊತ್ತಿಲ್ಲ. ಯಾವ್ದನ್ನ ಬಿಟ್ಟು ತೋರ್ಸಕ್ಕಾಗುತ್ತಾ ಮೇಡಮ್? ಇದೆ ಬೇಕಾದಷ್ಟಿದೆ. ಅದೇ ರೀತಿ ವಿದೇಶದಿಂದ ಬೆಂಬಲ ಕೊಡಕ್ಕೆ ಬಂದಿದ್ದಾರಲ್ಲ, ಇಲ್ಲಿ ತಡ್ರಿ, ಅಲ್ಲಲ್ಲ ನೋಡ ಸರ್, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ನನಗೆ ನಿಮ್ಮ ಆಡಿಯೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದೊಂದೇ ನಿಮಿಷ ಬರ್ತೀನಿ. ದಿಲೀಪ್ ಅವರೇ, ಕ್ವಿಕ್ ಆಗಿ ಸುಭಾಷ್ ಸರ್ ಹೇಳಿದಕ್ಕೆ ಅವರು ಹೇಳಿದ್ರು ಈಗ 10% ಸಮ್ ಪರ್ಸೆಂಟೇಜ್ ಜನ ಗೊತ್ತಿರ್ಲಾರ್ದವರು ಅಥವಾ ಯಾವ್ದೋ ಪ್ರಚೋದನೆಗೆ ಬಂದವರು, ಕಡೆ ಬಹಳ ದೊಡ್ಡ ಆಶ್ಚರ್ಯ ಪಡುವಂತ ವಿಚಾರ ಏನಲ್ಲ. ದಿಲೀಪ್ ಅವರೇ ಕಂಟಿನ್ಯೂ. ನೋಡಿ, 10% ಇರ್ಬೋದು, 15% ಇರ್ಬೋದು ವಿದ್ಯಾರ್ಥಿಗಳು ಅಂತ ನಾವು ಯಾವ ಬೇಸ್ ಮೇಲೆ ಹೇಳ್ತಾ ಇದೀವಿ ಅಂತಂದ್ರೆ ಮೇಡಮ್, ಈಗ ಅಲ್ಲಿ ನೀಟ್ ಹೋರಾಟ ನಡಿಬೇಕಾದಾಗ ನೀಟ್ ಎಕ್ಸಾಮ್ ಬರೀತಕ್ಕಂಥ ವಯಸ್ಸು ನಿಮ್ಗೆಲ್ಲರಿಗೂ ಗೊತ್ತಿದೆ, 18 ವರ್ಷ 19 ವರ್ಷ ವಯಸ್ಸಿನವ್ರು ಇರ್ತಾರೆ. ಈ ಮ್ಯಾಕ್ಸಿಮಮ್ ಅದೊಂದು ರ್ಯಾಂಡಮ್ ಆಗಿ ನೀವು ನೋಡಿ ಮೇಡಮ್, ಯಾವುದೇ ಫುಟೇಜ್ಗಳನ್ನು ನೋಡಿ, ಅಲ್ಲಿರ್ತಕ್ಕಂಥವ್ರು ನಮಗೆ ವಿದ್ಯಾರ್ಥಿಗಳು ಅಂತ ಸಿಗ್ತಕ್ಕಂಥವ್ರು ಕೆಲವರು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ಬೋದು. ನಾವ್ ಎಂತಕೋ ಬಂದಿದೀವಿ, ಇಲ್ಲಿ ಯಾರ ಕರೆದ್ರು ಬಂದಿದೀವಿ ಅಂಡ್ ನೀಟ್ ಫುಲ್ ಫಾರ್ಮ್ ಗೊತ್ತಿಲ್ಲ, ಇವೆಲ್ಲ ಅವ್ರ ವಿದ್ಯಾರ್ಥಿಗಳು ಇರ್ಬೋದು, ಯಾರನ್ನ ಕರ್ಕೊಂಡ್ ಬಂದಿರ್ಬೋದು. ಬಟ್ ಆದ್ರೆ ಅಲ್ಲಿ ಗಲಾಟೆ ಮಾಡ್ತಾ ಇರ್ತಕ್ಕಂಥವ್ರು, ಕಲ್ಲುಡಿತಾ ಇರ್ತಕ್ಕಂಥವ್ರು, ಪೊಲೀಸ್ ಜಿಪಿ ಕಲ್ಲುಡಿತಾ ಇರ್ತಕ್ಕಂಥವ್ರು, ಇವರೆಲ್ಲರ ಏಜ್ ಗಮನಿಸಿದಾಗ 25, 30, 35 ವರ್ಷ ಇದೆ. ಮತ್ತೆ ಇನ್ನೊಂದು ಮೇಡಮ್, ಈ ನೀಟ್ ವಿದ್ಯಾರ್ಥಿ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರು ಇರಲ್ಲ. ಆಕ್ರೋಶ ಹೆಂಗ್ ಬೇಕಾದ್ರೂ ಬರ್ಬೋದು. ನೀವ್ ಎದುರಾಕೊಂಡಿರೋದು ಯಾರೋ ಅಮಾಯಕರನ್ನೆಲ್ಲ, ವಿದ್ಯಾರ್ಥಿಗಳನ್ನ. ನೀವ್ ABVP ಕೇಳಿ, ಅವ್ರ ಶಕ್ತಿ ಗೊತ್ತಾಗುತ್ತೆ ನಿಮ್ಗೆ. ಇನ್ನೊಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ, RSS ABVP ಯಾಕೆ ಬಂದಿಲ್ಲ ಅಂತ ಹೇಳಿ. RSS ABVP ಯಾಕೆ ಬಂದಿಲ್ಲ ಅಂತಂದ್ರೆ, ಈ ದೇಶದಲ್ಲಿ ಅದು ನರೇಂದ್ರ ಮೋದಿಜಿ ಅವರಾಗಿದ್ದು RSS ABVP ನರೇಂದ್ರ ಮೋದಿ ಅವ್ರ ಕಡೆ ಅಥವಾ ಬಿಜೆಪಿಯ ಒಂದು ಪಕ್ಷ ಅಲ್ಲ. ಅದು ಯಾವಾಗ ಅನ್ಯಾಯ ಆಗುತ್ತೋ ಈ ದೇಶದ ಮುಖ್ಯಸ್ಥ ಆಗಿರ್ತಕ್ಕಂಥ ನೀಟ್ ಅನ್ಯಾಯ ಕಾಣಿಸ್ತಾ ಇಲ್ಲ, ನೀಟ್ ಅನ್ಯಾಯ ಕಾಣಿಸ್ತಿಲ್ಲ. ಈಗ ನಮಗೆ ಗಾಂಧಾರಿ ವಿದ್ಯೆ ಪ್ರವೀಣರ RSS ನವರು ಕಣ್ಮುಚ್ಕೊಂಡು ಕೂತ್ಕೊಳ್ಳಕ್ಕೆ ನ್ಯಾಯ ಕೊಡ್ತಾ ಇದೀವಿ ಅಂತ. ಇನ್ನೊಂದು ಮೇಡಮ್, ಇವತ್ತು ಪನ್ನು $1 ಮಿಲಿಯನ್ ಘೋಷಣೆ ಮಾಡಿದಾನೆ. ಇದಕ್ಕೆ ಯಾಕೆ ಒಬ್ಬ ಉಗ್ರಗಾಮಿ ಘೋಷಣೆ ಮಾಡ್ತಾನೆ? UAE ಇಂದ ಬಾಂಗ್ಲಾದೇಶದಿಂದ ಫುಡ್ ಆರ್ಡರ್ ಆಗ್ತಾ ಇದೆ ಅವ್ರಿಗೆ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆಯಲ್ಲಿ ಏನಾದ್ರೂ ಪ್ರಶ್ನೆ ಆದ್ರೆ ಅದರಲ್ಲಿ ರಾಜಕೀಯ ಬೇಡ, ಅವ್ರಿಗೆ ಕರೆಕ್ಟ್ ಆಗಿ ಜಸ್ಟಿಸ್ ಬೇಕು. ಅದು ಮಾತಾಡ್ರಿ ಅಂದ್ರೆ ಜಸ್ಟಿಸ್ ಸಿಗಲ್ಲ ಮೇಡಮ್. ಬಿಜೆಪಿ ಅವ್ರ ಜಸ್ಟಿಸ್ ಬಗ್ಗೆ ಮಾತಾಡ್ಲೇಬೇಡ್ದು. ಅವ್ರಿಗೆ ಯಾರಿಗೂ ಜಸ್ಟಿಸ್ ಕೊಟ್ಟಿಲ್ಲ. 12 ವರ್ಷದಿಂದ ಯಾವ್ದಾದ್ರು ಒಂದ್ ಜಸ್ಟಿಸ್ ಕೊಟ್ಟಿದ್ರೆ ಹೇಳಿ. ರೇಪಿಸ್ಟ್ ಜೊತೆಲಿ ನಿಂತ್ಕೊಂತಾರೆ, ಬೇರೆ ಪಕ್ಷದವ್ರಿಗೆ ಬರೋರ್ಗೆ ಸನ್ಮಾನ ಮಾಡಿ ಹೊರಗಡೆ ಕರ್ಕೊಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಖರೀದಿ ಮಾಡ್ತೀರಾ? ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಕೊಡಿ. ನಿಮ್ಮ ಬೇಡಿಕೆ ಏನು, ನಿಮ್ಮ ಆಗ್ರಹ ಏನು? ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಪ್ರವೇಶ ಮಾಡೋದು ಬೇಡ. ಹೇಳಿ. ಅವತ್ತು ಬ್ರಿಟಿಷರು ಜಲಿಯನ್ ವಾಲಾ ಬಾಗ್ನಲ್ಲಿ ಗುಂಡಿಕ್ಕಿದ್ರು. ಇವತ್ತು ಇವರು ವಿದ್ಯಾರ್ಥಿಗಳಿಗೆ ಲಾಠಿ ಬೀಸ್ತವ್ರೆ. ಇದು ಯಾವ ತರ ಹಗರಣ ಅಂತ ಹೇಳಿದ್ರೆ, ಕರೀಂ ಲಾಲಾ ತೆಲಗಿಯ ಛಾಪಾ ಹಗರಣ, ಹರ್ಷದ್ ಮೆಹ್ತಾ ಅವರ ಹಗರಣಕ್ಕಿಂತಲೂ ದೊಡ್ಡ ಹಗರಣ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಮಾತಾಡಬೇಡ್ದು. ಸತ್ಯ ಕೇಳೋ ಶಕ್ತಿ ಇಟ್ಕೊಳ್ಳಿ. ಶಕ್ತಿ ನಾವು ಇದೆ, ನಾವು ಪಲಾಯನ ಮಾಡಲ್ಲ. ಇನ್ನು ಮುಂದುವರಿಸಿ ಮೇಡಮ್, ಇನ್ನು ಸ್ವಲ್ಪ ಸಾಲಲ್ಲ, 1 ಅವರ್ ಸಾಲೋದಿಲ್ಲ. ಕಂಟಿನ್ಯೂ ಮಾಡಿ, ಬೇಗ ಸಮಯ ಕಮ್ಮಿ ಇದೆ. ಹರ್ಷದ್ ಮೆಹ್ತಾ ಇವರೆಲ್ಲ ಅದಕ್ಕಿಂತ ದೊಡ್ಡ ಹಗರಣ.
ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು 10 ಲಕ್ಷಕ್ಕೆ ಮಾರಾಟ ಮಾಡುವಂತ ಇವ್ರನ್ನ ಬಲಿ ಹಾಕಕ್ಕೆ ಆಗದೆ ಇರುವಂತಹ ಒಂದು ಹೇಡಿ ಸರ್ಕಾರ ಇದು. ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮ್ಮ ಅವಧಿಯಲ್ಲಿ ಸೀಟನ್ನ ಸೇಲ್ ಮಾಡ್ತಾ ಇರ್ತಕ್ಕಂಥ ನಾಲಾಯಕ್ ಸರ್ಕಾರ ರಾಜ್ಯ ಸರ್ಕಾರ ಕರ್ನಾಟಕ ಇವತ್ತು. ನಿಮ್ ಸರ್ಕಾರ ನಾಲಾಯಕ್ ಸರ್ಕಾರ, ಸರ್ಕಾರಿ ಕೆಲಸಗಳು ಮಾರಾಟಕ್ಕಿದ್ದಾವೆ ಅಂತ ಬೋರ್ಡ್ ಹಾಕೊಂಡ್ರೆ ವಿಧಾನಸೌಧದ ಮುಂದೆ. ವಿದ್ಯಾರ್ಥಿಗಳ ಬಗ್ಗೆ ಅನ್ಯಾಯ ಮಾಡಿದ್ರೆ ನನ್ನ ಸರ್ಕಾರ ಅನ್ಯಾಯ ಮಾಡಿದ್ರು ನೋಡಿದರೆ ರೀ 3 ವರ್ಷದಿಂದ ನೀವು ಏನೇನ್ ಮಾಡಿದಿರಿ ಗನಂದಾರಿ ಕೆಲಸ. 2,80,000 ಉದ್ಯೋಗಗಳನ್ನ ಮಾಡಕ್ಕಾಗಿಲ್ಲ. 2,80,000 ಉದ್ಯೋಗಗಳು ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಗೊತ್ತಿದ್ಯಾ? ನಿಮ್ಮ ಬೇಡಿಕೆ ಏನು, ನಿಮ್ಮ ಆಗ್ರಹ ಏನು? ನಿಮ್ಮ ಆಗ್ರಹ ಏನು? ಇವ್ರ ಅರ್ಹತೆ ಏನು ಗೊತ್ತಾ? ಇವ್ರ ಅರ್ಹತೆ ಉತ್ತರನೇ ಗೊತ್ತಿಲ್ಲ ಅಂದ್ರೆ ಬಡ 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 ಅಂತ ಆಗ್ರಹ ಏನು ಸರ್? ನೀವು ಟೀಕೆ ಮಾಡೋದೇ ಆಗೋದಿಲ್ಲ. ಆಗ್ರಹ ಏನು? ಆಗ್ರಹ ಏನು? ದಿಲೀಪ್ ಅವರೇ ಪ್ಲೀಸ್ ಮಾತಾಡಕ್ ಬಿಡ್ಬೇಕಲ್ಲ. ಇವತ್ತು ಆ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಏಟ್ ತಿಂದಿರೋದಕ್ಕೋಸ್ಕರ ಇವತ್ತು ಅವರ ಪೋಷಕರು, ತಂದೆ ತಾಯಿಗಳು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸ್ನವ್ರ ಮೇಲೆ ಹೂಮಳೆ ಸುರಿಸ್ತಿದ್ದಾರೆ. ವಾ ವಾ ವಾ, ಒಳ್ಳೆ ಕೆಲಸ ಮಾಡಿದ್ರಿ. ಒಂದ್ ನಿಮಿಷ ರೀ, ಹೂಮಳೆ ಸುರಿಸ್ತಾ ಇದಾರೆ. ವಾ, ಒಳ್ಳೆ ಕೆಲಸ ಮಾಡಿದ್ರಿ, ನಿನ್ನೆ ಬಹಳ ಚೆನ್ನಾಗಿ ಹೊಡೆದ್ರಿ. ಒಬ್ಬ ಕೇಳ್ತಾರೆ, ಏನ್ ಸರ್ ಎಷ್ಟು ಸಿಕ್ಸರ್ ಹೊಡೆದ್ರಿ, ಎಷ್ಟು ಫೋನ್ ಹೊಡೆದ್ರಿ ಅಂತ ಹೇಳಕ್ ನಾಚಿಕೆ ಆಗಲ್ಲ. ಇವತ್ತು ಅವರೆಲ್ಲ ಮಾಯ, ಇಷ್ಟು ಶುದ್ಧ ದಂಡೆ ಹಿಡ್ಕೊಂಡಂತ ಖಾಸಗಿ ಗುಂಡಾಗಳೆಲ್ಲ ಮಾಯ. ನಿಮ್ಮ ಆಗ್ರಹ ನನಗಿನ್ನೂ ಸಿಕ್ಲಿಲ್ಲ, ಟೀಕೆನೇ ಆಗೋಯ್ತು. ಆಗ್ರಹ ಏನು? ಆಗ್ರಹ ಇಷ್ಟೇ ಮೇಡಮ್. ಯಾವನ ಅವನೊಬ್ಬ ಇದಾನಲ್ಲ ವಿದ್ಯಾವಂತನ, ಬೇಕಾದ್ರೆ ನೀವು ಇಟ್ಕೊಳ್ಳಿ, ಅವನ ಬೇರೆ ಬೇರೆ ಇಲಾಖೆಗೆ ಹಾಕಿ, ಆತನ ಒಂದು ರಾಜೀನಾಮೆ ತಗೊಳ್ಳಿ, ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿ. ನೀವು ಮಿಲಿಟರಿನ ಉಪಯೋಗಿಸ್ಕೊಂಡು ಪ್ರಶ್ನೆ ಪತ್ರಿಕೆ ಹೆಲಿಕಾಪ್ಟರ್ ತಂದ್ಬಿಟ್ಟು ಎಕ್ಸಾಮ್ ಬರೆಸ್ತೀರಾ ಮಕ್ಕಳ ಮನಸ್ಸಿನ ಮೇಲೆ, 18-19 ವರ್ಷದ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರ್ಬೋದು? ಇರ್ಷಾದ್ ಅವರು, ಚಾಂದ್ ಪಾಷಾ ಅವರು, ದಿಲೀಪ್ ಅವರು, ಸುಭಾಷ್ ಶುಗಾರ್ ಅವರು, ದಿವ್ಯಶ್ರೀ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೀಟ್ ಆಕ್ರೋಶ ಪ್ರತಿಭಟನೆಯ ರೂಪವನ್ನು ಪಡ್ಕೊಂಡಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರ್ಬೋದು, ದಂಡ ಇರ್ಬೋದು, ಶಿಕ್ಷೆ ಇರ್ಬೋದು, ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಪ್ರತಿಭಟನೆಯ ಕಾವು ಕಿಚ್ಚು ಇನ್ನೂ ನಿಂತಿಲ್ಲ. ಅಂದರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈ ಸಮಜಾಯಿಷಿ, ಈ ಉತ್ತರ ಸಮಾಧಾನ ತಂದಿಲ್ಲ ಅಂತ ಅರ್ಥ. ಮುಂದೆ ಹಾಗಾದರೆ ಇದು ಯಾವ ಹಂತಕ್ಕೆ ತಲುಪತ್ತೆ ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.